ಯಾವ ಕೇಳಿ ಅಪಾಯವು ತಂದೆ ನಮ್ಮ ಗುಡಾರ ಮೇಲೆ ಭಾರತದ ಸ್ವಾಮಿ ನಿಮ್ಮ ಕಂಚಿಯಾಗಿ ಆಧರಿಸಿ ನಡೆಸಿದ್ದಕ್ಕಾಗಿ ವಂದನೆಗಳು ಸಲ್ಲಿಸಲಪ್ಪ. ಮತ್ತೊಂದು ದಿನದಲ್ಲಿ ಸ್ವಾಮಿ ಈ ಸಾಯಂಕಾಲ ವೇಳೆಯಲ್ಲಿ ತಂದೆ ಈ ಒಂದು ಚಿಕ್ಕ ಗುಂಪಾಗಿ ಸ್ವಾಮಿ ನೀವು ಮನೆಯಲ್ಲಿ ತಂದೆ ನಿಮ್ಮನ್ನು ಆರಾಧನೆ ಮಾಡುವಂತೆ ದೇವ ನಿನ್ನ ಹಾಡುಗಳ ಮುಖಾಂತರದಲ್ಲಿ ಸ್ವಾಮಿ ಅನೇಕ ಜನಗಳು ತಂದೆ ನಿನ್ನ ಸತ್ಯ ಸುವಾರ್ತೆಯನ್ನು ಅವರ ಕಿವಿಗಳನ್ನು ಮುಟ್ಟುವಂತೆ ಕೊಟ್ಟಿದ್ದ ಅವಕಾಶಗಳಿಗಾಗಿ ವಂದನೆಗಳು ಸಲ್ಲಿಸಲಪ್ಪ. ನೀವು ಮಾಡಿದಂಥ ಮೇಲು ಉಪಕಾರಗಳಿಗಾಗಿ ನಿನ್ನನ್ನು ಜ್ಞಾನಪಡಿಸಿ ಮಹಿಪಡಿಸೋದಕ್ಕೆ ಕೊಟ್ಟಿರೋ ಭಾಗ್ಯಕ್ಕಾಗಿ ವಂದನೆಗಳು ಸಲ್ಲಿಸಲಪ್ಪ. ಬರುವ ನಿಮ್ಮ ಮಕ್ಕಳನ್ನು ಬೇಗವಾಗಿ ನಿನ್ನ ಸಮ್ಮುಖಕ್ಕೆ ಸೇರಿ ನಿನ್ನಲ್ಲಿ ಅವರಿಗೆ ಭಾಗಸ್ವಾಗುವಂತೆ ಕಷ್ಟಪಟ್ಟಂತ ಯೇಸು ಕ್ರಿಸ್ತ ಹೆಸರಿನಲ್ಲಿ ಬೇಡಿಕೆ ನನ್ನ ಸ್ವರ್ಗೀಯ ತಂದೆ. ಒಂದು ಹಾಡನ್ನು ಹಾಡಿ ದೇವರನ್ನ ಮಹಿಮೆಪಡಿಸೋಣ. ಸ್ತೋತ್ರಗಾರದಿಂದ ಹಾಡಿ ಸ್ತುತಿಸುವ ಪರಿಶುದ್ಧನಾದಂಥ ಯೇಸುವಿಗೆ ಎಂಬ ಹಾಡನ್ನು ಹಾಡಿ ನಮ್ಮ ದೇವರನ್ನ ಮಹಿಮೆಪಡಿಸೋಣ. ಸ್ತೋತ್ರಗಾನದಿಂದ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂಥ ಯೇಸುವಿಗೆ. ಸ್ತೋತ್ರಗಾನದಿಂದ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂಥ ಯೇಸುವಿಗೆ. ಜೀವನವೆಲ್ಲ ಅವನ ಋಣ, ಪರಲೋಕ ರಾಜ್ಯವೇ ನನ್ನ ಸ್ಥಾನ. ಜೀವನವೆಲ್ಲ ಅವನ ಋಣ, ಪರಲೋಕ ರಾಜ್ಯವೇ ನನ್ನ ಸ್ಥಾನ. ಸ್ತೋತ್ರಗಾನದಿಂದ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂಥ ಯೇಸುವಿಗೆ. ಸ್ತೋತ್ರಗಾನದಿಂದ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂಥ ಯೇಸುವಿಗೆ. ಲೋಕವೇ ನಿನಗೆ ಎದುರಾದರೂ ಯೇಸುವೇ ನಿನ್ನನ್ನು ನಡೆಸುವನು. ಲೋಕವೇ ನಿನಗೆ ಎದುರಾದರೂ ಯೇಸುವೇ ನಿನ್ನನ್ನು ನಡೆಸುವನು. ಸಂಕಷ್ಟ ಚಿಂತೆ ಏನೇ ಇರಲಿ ಕೈ ಹಿಡಿದು ನಡೆಸುವ ಸೃಷ್ಟಿಕರ್ತ. ಸಂಕಷ್ಟ ಚಿಂತೆ ಏನೇ ಇರಲಿ ಕೈ ಹಿಡಿದು ನಡೆಸುವ ಸೃಷ್ಟಿಕರ್ತ. ಸ್ತೋತ್ರಗಾನದಿಂದ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂಥ ಯೇಸುವಿಗೆ. ಸ್ತೋತ್ರಗಾನದಿಂದ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂಥ ಯೇಸುವಿಗೆ. ಲೋಕವ ನೀನು ನಂಬದಿರು, ಅದರಿಚ್ಛೆಯಂತೆ ಬಾಳದಿರು. ಲೋಕವ ನೀನು ನಂಬದಿರು, ಅದರಿಚ್ಛೆಯಂತೆ ಬಾಳದಿರು. ದೈವ ಕೋಪ ಬರುವುದರೊಳಗಾಗಿ ಅರ್ಪಿಸು ನಿನ್ನಾತ್ಮ ಯೇಸುವಿಗೆ. ದೈವ ಕೋಪ ಬರುವುದರೊಳಗಾಗಿ ಅರ್ಪಿಸು ನಿನ್ನಾತ್ಮ ಯೇಸುವಿಗೆ. ಸ್ತೋತ್ರ
ಚಿಂತೆಗಳು ಬಾಧೆಗಳು ಎದುರಾದಾಗ ನಮ್ಮ ಲೋಕ ಎಲ್ಲ ಕತ್ಲೆ ಕಾಣಿಸ್ಬಿಡುತ್ತೆ. ನಾವು ಒಬ್ಬರೇ ಲೋಕದಲ್ಲಿ ಕಷ್ಟಪಡ್ತಿರೋಂಗೆ ಎಲ್ಲರೂ ಖುಷಿಯಾಗಿರೋಂಗೆ ಅನ್ಸುತ್ತಲ್ಲ. ಅಂಥ ಸಿಚುವೇಶನ್ಸ್ಗಳಿದೆ, ಅಂದರೆ ಅಂಥ ಪರಿಸ್ಥಿತಿಗಳಲ್ಲಿ ನಾವಿದ್ದಾಗ, ನಾವು ದೇವ್ರನ್ನ ನಂಬ್ಕೊಂಡಿದ್ದಾಗ, ದೇವ್ರು ನಮ್ಮ ಜೊತೆಗಾರನಾಗಿದ್ದು ನಮ್ಮ ಕೈ ಹಿಡಿದು ನಡೆಸುವಾತನ ದೇವರಾಗಿದ್ದಾನೆ. ಯಾಕೆ ಅಂತಂದರೆ ಈ ಲೋಕದ ಮನುಷ್ಯರು ಇವತ್ತು ಇಲ್ಲ ನಾಳೆ ನಮ್ಮ ಕೈ ಬಿಟ್ಟರು ಬಿಟ್ಬಿಡ್ಬೋದು. ಯಾಕೆಂದರೆ ನಮ್ಮ ಜೀವನಗಳಲ್ಲಿ ಎಲ್ಲ ಪರಿಸ್ಥಿತಿಗಳು ಒಂದೇ ಥರ ಇರುತ್ತೆ ಅಂಥೇಳಿ ನಾವು ಹೇಳೋದಕ್ಕಾಗಲ್ಲ. ಎಲ್ಲರೂ ಒಂದೇ ಥರ ಇರ್ತಾರೆ ಅಂಥೇಳಿ ನಾವು ಹೇಳೋದಕ್ಕಾಗಲ್ಲ. ಆದರೆ ನಮ್ಮ ದೇವರು ಏನಾಗಿದ್ದಾರೆ, ಯಾವತ್ತಿಗೂ ಎಂದಿಗೂ ಮಾರದ ಬದಲಾಗದಂಥ ದೇವರಾಗಿದ್ದಾರೆ. ಯಾಕೆಂದ್ರೆ ಯಾವಾಗಲೂ ಏಕರೀತಿಯಾಗಿದ್ದು ಏಕರೀತಿಯಾಗಿ ನಮ್ಮನ್ನ ಪ್ರೀತಿ ಮಾಡುವವರಾಗಿದ್ದಾರೆ ಅಲ್ವಾ. ನಮ್ಮನ್ನು ಪ್ರೀತಿ ಮಾಡಿಕೊಂಡು ಈ ಒಂದು ಕ್ಷಣ ನಾವೆಲ್ಲಿ ನಿಂತಿದ್ದೇವೆ, ಇವು ಉಸಿರಾಡ್ತಿದ್ದೇವೆ ಅಂದರೆ ಅದೆಷ್ಟೋ ದೇವರ ಕೃಪೆ ಆಗಿದೆ. ಯಾಕಂತಂದ್ರೆ ಇವಾಗ ಬಂದ್ಬಿಟ್ಟು ಡೆಂಗು ಅಂತ ಹೇಳಿ ತುಂಬಾನೇ ಸ್ಪ್ರೆಡ್ ಆಗಿದೆ. ಒಂದೇ ಒಂದು ಸೊಳ್ಳೆ ಬಂದು ಕಚ್ಚಿತು ಅಂತಂದ್ರೆ ಮನುಷ್ಯ ನರಳಾಡಿ ಹಾಸ್ಪಿಟಲ್ ಟ್ಯಾಬ್ಲೆಟ್ಸು ಆಕ್ಸಿಜನ್ ಎಲ್ಲ ತಗೊಂಡು ಕೊನೆಗೆ ಸತ್ತೇ ಹೋಗ್ತಿದ್ದಾರೆ ಮನುಷ್ಯ. ಆದರೆ ನಾವು ಇವತ್ತು ಒಳ್ಳೆ ಆರೋಗ್ಯದಲ್ಲಿ ಕೂತಿದ್ದೇವೆ. ಅದಕ್ಕಾಗಿ ನಾವು ದೇವರ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸಬೇಕು. ನಮ್ಮ ಮಧ್ಯದಲ್ಲಿ ಚೇತನಗಳೇ ಒಂದು ಹಾಡನ್ನು ನಡೆಸ್ಕೊಳ್ತಾರೆ. ಒಳ್ಳೆ ಸ್ವಾರ್ಥ ಸಾಂಗನ್ನು ಹಾಡಿ ಹಾಡನ್ನು ಹಾಡಿ ಯಥಾವಳೆ ದೇವರು ನೀಸೂಡೆ ನಿನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಯಥಾವಳೆ ದೇವರು ನೀಸೂಡೆ ನಿನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಹೆಸರು ಸೇರಲು ಯೇಸುವೆ ಸ್ತೋತ್ರ ಯೇಸುವೆ ಸ್ತೋತ್ರ ಹೆಸರು ಸೇರಲು ಯೇಸುವೆ ಸ್ತೋತ್ರ ಕಣಕಣದಲ್ಲೂ ಯೇಸುವೆ ಸ್ತೋತ್ರ. ಸತ್ಯ ಪ್ರೇಮ ಎಲ್ಲಿದೆಯೆಂದು ನಿತ್ಯ ಶಾಂತಿಯಲ್ಲಿ ನನಗೆ ಸಿಗುವುದು ಎಂದು. ಸತ್ಯ ಪ್ರೇಮ ಎಲ್ಲಿದೆಯೆಂದು ನಿತ್ಯ ಶಾಂತಿಯಲ್ಲಿ ನನಗೆ ಸಿಗುವುದು ಎಂದು. ಬೆಟ್ಟ ಗುಡ್ಡ ಸುತ್ತಿ ಬಂದೆ ಕಂಡಲ್ಲಿ ಕೈ ಮುಗಿದೆ. ಬೆಟ್ಟ ಗುಡ್ಡ ಸುತ್ತಿ ಬಂದೆ ಕಂಡಲ್ಲಿ ಕೈ ಮುಗಿದೆ. ಕೊನೆಯಲ್ಲಿ ನಿನ್ನನ್ನೇ ಕಂಡುಕೊಂಡೆ ನಾ. ಕೊನೆಯಲ್ಲಿ ನಿನ್ನನ್ನೇ ಕಂಡುಕೊಂಡೆ ನಾ. ದೇವರು ನೀ ಯೇಸುವೆ ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಯಥಾವಳೆ ದೇವರು ನೀ ಯೇಸುವೆ ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಪಾಪ ಮುಕ್ತಿ ಸಿಗುವುದು ಎಲ್ಲಿ, ದುಶ್ಚಟದಿ ಬಿಡುಗಡೆಯು ದೊರೆಯುವುದೆಲ್ಲಿ. ಪಾಪ ಮುಕ್ತಿ ಸಿಗುವುದು ಎಲ್ಲಿ, ದುಶ್ಚಟದಿ ಬಿಡುಗಡೆಯು ದೊರೆಯುವುದೆಲ್ಲಿ. ನದಿಗಳಲ್ಲಿ ಮುಳುಗಿ ಬಂದೆ ಹರಕೆಗಳ ನೀಡ ಬಂದೆ. ನದಿಗಳಲ್ಲಿ ಮುಳುಗಿ ಬಂದೆ ಹರಕೆಗಳ ನೀಡಿ ಬಂದೆ. ಕೊನೆಯಲ್ಲಿ ನಿನ್ನಿಂದ ಕಂಡುಕೊಂಡೆ ನಾ. ಕೊನೆಯಲ್ಲಿ ನಿನ್ನಿಂದ ಪಡೆದುಕೊಂಡೆ ನಾ. ದೇವರು ನೀ ಯೇಸುವೆ ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಯಥಾವಳೆ ದೇವರು ನೀ ಯೇಸುವೆ ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಸತ್ಯ ಮಾರ್ಗ ಎಲ್ಲಿದೆಯೆಂದು ನಿತ್ಯ ಜೀವ ಎಲ್ಲಿ ನನಗೆ ದೊರೆಯುವುದೆಂದು. ಸತ್ಯ ಮಾರ್ಗ ಎಲ್ಲಿದೆಯೆಂದು ನಿತ್ಯ ಜೀವ ಎಲ್ಲಿ ನನಗೆ ದೊರೆಯುವುದೆಂದು. ಗ್ರಂಥಗಳ ಧ್ಯಾನಿಸಿದೆ ಮಾಟ ಮಂತ್ರ ಮಾಡಿಸಿದೆ. ಗ್ರಂಥಗಳ ಧ್ಯಾನಿಸಿದೆ ಮಾಟ ಮಂತ್ರ ಮಾಡಿಸಿದೆ. ಕೊನೆಯಲ್ಲಿ ನಿನ್ನನ್ನೇ ಕಂಡುಕೊಂಡೆ ನಾ. ಕೊನೆಯಲ್ಲಿ ನಿನ್ನನ್ನೇ ಕಂಡುಕೊಂಡೆ ನಾ. ಯಥಾವಳೆ ದೇವರು ನೀ ಯೇಸುವೆ ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಯಥಾವಳೆ ದೇವರು ನೀ ಯೇಸುವೆ ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ರಕ್ಷಣೆಯು ಎಲ್ಲಿದೆಯೆಂದು ರೋಗ ಸೌಖ್ಯ ಎಲ್ಲಿ ನನಗೆ ದೊರಕುವುದೆಂದು. ರಕ್ಷಣೆಯು
ಎಂದು ಯೋಗ ಸೌಖ್ಯದಲ್ಲಿ ನನಗೆ ದೊರಕುವುದೆಂದು ಪುಣ್ಯ ಕಾರ್ಯ ಮಾಡಿದೆನು ಜಾತ್ರೆಯಲ್ಲಿ ಉರುಳಿದೆನು ಪುಣ್ಯ ಕಾರ್ಯ ಮಾಡಿದೆನು ಜಾತ್ರೆಯಲ್ಲಿ ಉರುಳಿದೆನು ಕೊನೆಯಲ್ಲಿ ನಿನ್ನನ್ನೇ ಕಂಡುಕೊಂಡೆನ ಕೊನೆಯಲ್ಲಿ ನಿನ್ನನ್ನೇ ಕಂಡುಕೊಂಡೆನ ಒಳ್ಳೆ ದೇವರು ಯೇಸುವೇ ನಿನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು ಒಳ್ಳೆ ದೇವರು ಯೇಸುವೇ ನಿನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು ಉಸಿರುಸಿರಲು ಯೇಸುವೆ ಸ್ತೋತ್ರ ಕಣಕಣದಲ್ಲೂ ಯೇಸುವೆ ಸ್ತೋತ್ರ ಉಸಿರುಸಿರಲು ಯೇಸುವೆ ಸ್ತೋತ್ರ ಕಣಕಣದಲ್ಲೂ ಯೇಸುವೆ ಸ್ತೋತ್ರ. ಭಕ್ತನು ಹೇಳುವಂತಹ ಮಾತುಗಳು ನನ್ನ ಜೀವಿತದಲ್ಲಿ ನಡೆದಿದೆ. ಬೆಟ್ಟ ಗುಡ್ಡ ಸುತ್ತಿ ಬಂದೆ ಕಂಡಲ್ಲಿ ಕೈ ಮುಗಿದೆ, ನನ್ನ ಪಾಪ ಮುಕ್ತಿ ಎಲ್ಲಿ ಸಿಗುತ್ತೆ, ನನಗೆ ಇರುವಂತ ದುಶ್ಚಟಗಳಿಂದ ಬಿಡುಗಡೆ ಎಲ್ಲಿ ಸಿಗುತ್ತೆ ಅಂತ ಹೋಗೋದ್ ಕಡೆ ಎಲ್ಲ ಕೈ ಮುಗಿಯುತ್ತಾ ಹರಕೆಗಳನ್ನು ತೀರಿಸ್ಕೊಡುತ್ತಾ ಬಂದರೂ ಆದ್ರೆ ನನಗೆ ಎಲ್ಲೂ ಬಿಡುಗಡೆ ಸಿಗದೇ ಇದ್ದಾಗ ಕೊನೆಯಲ್ಲಿ ಯೇಸು ಕ್ರಿಸ್ತನನ್ನು ಕಂಡುಕೊಂಡಾಗ ನನಗೆ ಎಲ್ಲ ದುಶ್ಚಟಗಳಿಂದಲೂ ಮತ್ತು ಸತ್ಯವಾದ ದೇವರ ಒಂದು ನಂಬಿಕೆಯಿಂದಲೂ ದೇವರನ್ನು ನಡೆಸಿದನು ಪ್ರೇರೆ. ಹಾಗೆ ನೋಡುವಾಗ ನದಿಗಳಲ್ಲಿ ಮುಳುಗಿ ಬಂದು ಹರಕೆಗಳನ್ನು ನೀಗಿಸಿ ಬಂದೆ ನಾನು, ನನ್ನ ತಾಯಿ. ನನಗೆ ಆ ತಾಯಿ ಚಿಕ್ಕ ವಯಸ್ಸಲ್ಲಿ ಅನೇಕ ಹೊಳೆಗಳಲ್ಲಿ ಹೋಗಿ ಸ್ನಾನ ಮಾಡಿ ಅನೇಕ ಒಂದು ನಮ್ಮ ಮನೆಯಲ್ಲಿದ್ದಂಥ ದುಷ್ಟ ಒಂದು ಪರಿಸ್ಥಿತಿಗಳಲ್ಲಿ ಅನೇಕ ಒಂದು ಭಯಂಕರವಾದ ಸ್ಥಿತಿಗಳಲ್ಲಿದ್ದಾಗ ರೋಗಗಳಲ್ಲಿ ನಡುತ್ತಿರುವಾಗ ನಾನು ನನ್ನ ತಾಯಿ ಹೋಗಿ ದೇವಸ್ಥಾನಗಳಲ್ಲಿ ಹೋಗಿ ಹರಕೆಗಳನ್ನು ಸಲ್ಲಿಸಿ ಬರ್ತಾ ಇರ್ತೇವೆ. ಆದರೂ ನೋವು ಮೇಲೆ ನೋವು, ಕಷ್ಟದ ಮೇಲೆ ಕಷ್ಟ, ಭಯಂಕರವಾದ ರೋಗದ ಮೇಲೆ ರೋಗಗಳು ಬರ್ತಾ ಇರ್ತೇವೆ. ಹಾಗೆ ಕೆಲವು ನೋಡುವಾಗ ಗ್ರಂಥಗಳ ಧ್ಯಾನಿಸಿದೆ, ಅನೇಕ ಗ್ರಂಥಗಳನ್ನು ನಾನು ಹೇಳಬೇಕಂದ್ರೆ ಭಗವದ್ಗೀತೆ ಓದೆ, ಕಚ್ಚುವೇದ, ಸಾಮವೇದ ಮತ್ತು ಅನೇಕ ಮುಸ್ಲಿಂ ಒಂದು ಯಾವುದೇ ಕುರಾನ್ ಎಲ್ಲವನ್ನು ಧ್ಯಾನಿಸಿದೆ. ಆದರೆ ಸತ್ಯವೇದ ಗ್ರಂಥದಲ್ಲಿ ನನಗೆ ಸತ್ಯ ಸಿಕ್ಕಿರ್ತೇನೆ ಯೇಸು ಕ್ರಿಸ್ತನು ಯಾರು ಅಂತ. ಹಾಗೆ ಕೆಳಗಡೆ ನೋಡುವಾಗ ಪುಣ್ಯ ಕಾರ್ಯ ಮಾಡಿದ್ದೇನು ಜಾತ್ರೆಯಲ್ಲಿ ಉಳಿದೇನು, ಜಾತ್ರೆಯಲ್ಲಿ ಉಳ್ಳು ಅನೇಕ ಹಳ್ಳಿಗಳಲ್ಲಿ ಹೋಗಿ ಜಾತ್ರೆಗಳಲ್ಲಿ ಉಳ್ಳು ಮಾಡುವಂಥದ್ದು, ಸೇವೆ ಮಾಡುವಂಥದ್ದು. ಕೊನೆಯಲ್ಲಿ ಯೇಸು ಸ್ವಾಮಿನ ಕಂಡುಕೊಳ್ತೇವೆ. ಯೇಸು ಸ್ವಾಮಿಯಲ್ಲೇ ಎಲ್ಲ ಕಂಡು ಮಾಡಿದ್ದೆಲ್ಲ ಏನಾಯ್ತು, ವ್ಯರ್ಥವೋ ವ್ಯರ್ಥ, ಸಮಸ್ತವೋ ವ್ಯರ್ಥ, ಎಲ್ಲ ವ್ಯರ್ಥ ಆಯ್ತು ಪ್ರೇರೆ. ಆದ್ರೆ ಯೇಸು ಸ್ವಾಮಿ ನನ್ನ ಪರಿಸ್ಥಿತಿ ನೋಡ್ದ, ನಾನು ದೇವ್ರನ್ನ ಹುಡುಕ್ತಾ ಇದ್ದಲ್ಲ, ಆ ಸತ್ಯ ದೇವ್ರನ್ನ ನೋಡಿ ಆತನ ನನ್ನ ಬಂದು ಹುಡುಕಿ ರಕ್ಷಿಸ್ತಾ ಪ್ರೇರೆ. ಇದುವರೆಗೂ ತಾಳ್ಮೆಯಿಂದ ನೀವು ಹಾಡನ್ನು ಕೇಳಿದ್ದಕ್ಕಾಗಿ ದೇವಸ್ಥಾನದಲ್ಲಿ ಮುಂದೆ ಒಂದು ಸಹೋದರರು ದೇವರ ವಾಕ್ಯವನ್ನು ಹಂಚಿಕೊಳ್ಳುವವರಾಗಿದ್ದಾರೆ. ನಾವೆಲ್ಲರೂ ಅವರನ್ನು ಸುಸ್ವಾಗತ. ಓಕೆ, ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಉಂಟಾಗಲಿ. ಚೆನ್ನಾಗಿದ್ದೀರಾ ಎಲ್ಲರೂ? ಓಕೆ, ದೇವರ ಮಹಾ ಪ್ರೀತಿ ಕೃಪೆಯಿಂದ ದೇವರು ನಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ. ಸೊ ಸುಮಾರು 2-3 ವಾರಗಳ ಆಯಿತು ನಿಮ್ಮನ್ನು ಭೇಟಿ ಮಾಡಿ. ದೇವರ ಕೃಪೆಯಿಂದ ಒಳ್ಳೆ ಆರೋಗ್ಯದಿಂದ ಮತ್ತೆ ನಿಮ್ಮನ್ನು ನೋಡುವಂತೆ, ನಿಮ್ಮೊಂದಿಗೆ ದೇವರ ಮಾತುಗಳನ್ನು ಹಂಚಿಕೊಳ್ಳುವಂತೆ ಭಾಗ್ಯವನ್ನು ಕೊಟ್ಟ ದೇವರಿಗೆ ವಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಹೀಗಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ತಲೆಗಳನ್ನು ಭಾಗಿಸಿದಾದರೆ ಚಿಕ್ಕ ಪ್ರಾರ್ಥನೆ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು. ಸ್ವಾಮಿ, ಮುಂಜಾನೆ ವೇಳೆಯಿಂದ ಸಾಯಂಕಾಲದ ವೇಳೆಯವರೆಗೂ ನಮ್ಮನ್ನು ಕಾಪಾಡಿದ್ದೀರಾ ಕರ್ತನೆ, ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದೀರಾ, ಅದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುವವರಾಗಿದ್ದಾರೆ. ಸಾಯಂಕಾಲದ ವೇಳೆಯಲ್ಲಿ ನಿಮ್ಮ ಬೆಳವುಳ್ಳ ಮಾತುಗಳನ್ನು ಕೇಳುವುದಕ್ಕೆ ನಾವು ಸಿದ್ಧರಾಗಿರುವಾಗ ನಮ್ಮ ಜೊತೆಗಾರನಾಗಿ ನಡೆಸಿ ನಮಗೆ ಬೇಕಾಗಿರುವಂಥ ಮಾತುಗಳನ್ನು ನೀವು ನಮಗೆ ತಿಳಿಪಡಿಸಬೇಕೆಂಬುದಾಗಿ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಳೆ ಹೊಂದಿದ್ದೇನೆ ನಮ್ಮ ತಂದೆಯಾದ ದೇವರೇ. ಸೊ ಈಗಾಗಲೇ ಅಣ್ಣವರು ಹಾಡಿರುವಂತಹ ಹಾಡು ತುಂಬಾ ಒಳ್ಳೆಯ ಹಾಡು, ಅದ್ಭುತವಾದಂತಹ ಹಾಡು. ಟೈಮ್ ಆಗುತ್ತೆ ಅಂಕಲ್, ಆಮೇಲೆ ಆಡ್ತೀನಿ ಲಾಸ್ಟಲ್ಲಿ. ಏನಂತ ಆಡಿದ್ದಾರೆ ಅಂತಂದ್ರೆ, ಎಂಥ ಒಳ್ಳೆ ದೇವರು ನೀ ಏಸಯ್ಯ, ನನ್ನ ಚಿಂತೆ ದೂರ ಆಯಿತಯ್ಯ ನಿನ್ನ ಸೇರಲು. ಅದರ್ಥ ಏನು ಹೇಳಿ? ಎಂಥ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆ ದೂರ ಆಯಿತು ನಿನ್ನನ್ನ ಸೇರಲು. ಅಂದ್ರೆ ದೇವರೇ, ನಾನು ನಿನ್ನ ಬಳಿಗೆ ಬಂದಾಗ ನನ್ನ ಚಿಂತೆ ಎಲ್ಲ ದೂರ ಆಯಿತು, ನನ್ನ ಚಿಂತೆ ಎಲ್ಲ ದೂರ ಆಯಿತು, ಹಾಗಾಗಿ ನೀನು ಒಳ್ಳೆ ದೇವರು ಅಂತ ಭಕ್ತನ ಹೇಳ್ತಿದ್ದಾನೆ. ಸ್ವಾಮಿ, ನೀನು ಎಷ್ಟು ಒಳ್ಳೆ ದೇವರು ಅಂತಂದ್ರೆ, ನನ್ನ ಚಿಂತೆ ನಿನ್ನ ಬಳಿಗೆ ಬಂದಾಗ ಮಾತ್ರ ದೂರ ಆಯಿತು,
ನನಗೆ ಎಲ್ಲೂ ದೂರ ಆಗಿಲ್ಲ, ಎಲ್ಲೂ ನನಗೆ ಆ ಚಿಂತೆ ಹೋಗಿಲ್ಲ ಅಂತ ಹೇಳ್ತಾ ಆ ಹಾಡಲ್ಲಿ ಒಳ್ಳೆದಾಗಿ ಬರೆದಿದ್ದಾರೆ ಬೇರೆ ಏನಂತಂದ್ರೆ, ಬೆಟ್ಟ ಗುಡ್ಡ ಸುತ್ತಿ ಬಂದೆ, ಕಂಡಲ್ಲಿ ಕೈ ಮುಗಿದೆ, ಕೊನೆಯಲ್ಲಿ ನಿನ್ನನ್ನೇ ಕಂಡುಕೊಂಡೆ. ನನ್ನ ಚಿಂತೆ ಹೋಗಬೇಕು ಅಂತ ಬೆಟ್ಟಗಳನ್ನ ಹತ್ತಿ ಹೋದೆ, ಕಂಡ ಜಾಗದಲ್ಲಿ ಕೈ ಮುಗಿದೆ, ಆದ್ರೆ ನನ್ನ ಚಿಂತೆ ಹೋಗಲಿಲ್ಲ. ನಿನ್ನ ಬಳಿಗೆ ಬಂದಾಗ ಮಾತ್ರ ನನಗೆ ಚಿಂತೆ ಹೋಯಿತು. ಹಾಗಾಗಿ ದೇವರೇ ನೀನು ಒಳ್ಳೆಯವನು. ಇನ್ನು ಹೇಳ್ತಾ, ನದಿಗಳಲ್ಲಿ ಮುಳುಗಿ ಬಂದೆ, ಹರಕೆ ನೀಡಿ ಬಂದೆ, ಕೊನೆಗೂ ನಿನ್ನನ್ನು ನಾನು ಪಡೆದುಕೊಂಡೆ. ನದಿಗಳಲ್ಲಿ ಮುಳುಗಿದೆ, ಪುಣ್ಯ ಸ್ನಾನಗಳು, ಆ ಸ್ನಾನಗಳು, ಈ ಸ್ನಾನಗಳು ಅಂತ ಹೇಳಿ ಮಾಡ್ತೇವೆ. ಇಷ್ಟೆಲ್ಲ ಮಾಡಿ ಬಂದ ದೇವರಾದ್ರೆ ನನಗೆ ಎಲ್ಲೂ ಕೂಡ ಏನು ಸಮಾಧಾನ ಸಿಗಲಿಲ್ಲ. ನಿನ್ನನ್ನು ಕಂಡುಕೊಂಡಾಗಲೇ ನನಗೆ ಸಮಾಧಾನ ಸಿಗ. ಇದು ನಿಜವಾಗ್ಲೂ ಪ್ರಿಯರೇ ಸುಮ್ಮನೆ ಬರೆದಿರುವಂತ ಅಕ್ಷರಗಳಲ್ಲ, ಪದಗಳಲ್ಲ, ಇದು ಅನುಭವದಿಂದ ಬಂದಿರುವಂತ ಪದಗಳು. ಹಾಗಾಗಿ ದೇವರ ಬಳಿಗೆ ಬಂದವರನ್ನ ಯಾವತ್ತೂ ಕೂಡ ದೇವರು ಕೈ ಬಿಡುವಾತನೂ ಅಲ್ಲ. ದೇವರ ಬಳಿಗೆ ನಾವು ಬರುವುದಾದ್ರೆ ಪ್ರಿಯರೇ, ದೇವರು ನಮ್ಮನ್ನು ಯಾವತ್ತಿಗೂ ಕೈ ಬಿಡುವುದಿಲ್ಲ. ಆದರೆ ನಾವು ಯಾರ ಬಳಿಗೆ ಹೋಗುತ್ತಿದ್ದೇವೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ನಿಜವಾದಂತ ದೇವರ ಬಳಿಗೆ ನಾವು ಬರುವುದಾದರೆ ನಿಜವಾಗಲೂ ದೇವರು ನಮ್ಮನ್ನ ಕಾಪಾಡುವಂತವರಾಗಿದ್ದಾರೆ. ಬೈಬಲ್ ಅಲ್ಲಿ ಒಂದು ಒಳ್ಳೆಯ ಸಂದರ್ಭ ಇರುತ್ತೆ, ಒಂದು ಒಳ್ಳೆಯ ಸಂದರ್ಭ. ಆ ಸಂದರ್ಭ ನಾವು ನೋಡಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಲೂಕನು ಬರೆದಂತ ಸುವಾರ್ತೆ 8ನೇ ಅಧ್ಯಾಯ. ಒಂದು ಸಂದರ್ಭ ನಾನು ಓದ್ತೇನೆ, ದಯಮಾಡಿ ಕೇಳಿಸ್ಕೊಳ್ಳಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. 8ನೇ ಅಧ್ಯಾಯ 43ನೇ ವಚನ. 8ನೇ ಅಧ್ಯಾಯ 43ನೇ ವಚನ. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಒಬ್ಬರಿಂದಲೂ ಗುಣ ಹೊಂದಲಾರದೆ ಇದ್ದಳು. ಆಕೆಯು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಮುಟ್ಟುತ್ತಲೇ ಆಕೆಗೆ ರಕ್ತ ಹರಿಯುವುದು ನಿಂತಿತು. ಒಂದು ಸ್ತ್ರೀ, ಒಂದು ಹೆಂಗಸು ಬರ್ತಿದ್ದಾರೆ. ಯಾರ ಹತ್ರ ಬರ್ತಿದ್ದಾರೆ ಅಂತಂದ್ರೆ ಯೇಸು ಸ್ವಾಮಿ ಹತ್ರ ಬರ್ತಿದ್ದಾರೆ. ಯೇಸು ಸ್ವಾಮಿ ಇರಬೇಕಾದ್ರೆ ಯೇಸು ಸ್ವಾಮಿ ಹತ್ರ ಒಂದು ಹೆಂಗಸು ಬರ್ತಿದ್ದಾರೆ. ಆ ಹೆಂಗಸಿಗೆ ಒಂದು ರೋಗ ಇದೆ. ಏನ್ ರೋಗ ಅಂತಂದ್ರೆ ರಕ್ತ ಕುಸುಮ ರೋಗ. ರಕ್ತ ಕುಸುಮ ರೋಗ ಅಂತಂದ್ರೆ ಮೈಯಲ್ಲಿ ರಕ್ತ ನಿಲ್ಲಲ್ಲ, ಮೈಯಲ್ಲಿ ರಕ್ತ ಫ್ಲೋಟ್ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇದು ಯಾವತ್ತಿಂದ ಇದೆ ಈ ಹೆಂಗಸಿಗೆ ಅಂತಂದ್ರೆ 12 ವರ್ಷದಿಂದ ಇದೆ. ಒಂದಲ್ಲ ಎರಡಲ್ಲ, ಎಷ್ಟು ವರ್ಷ? 12 ವರ್ಷದಿಂದ ಇದೆ. ಆದ್ರೆ ಈ 12 ವರ್ಷ ನಮ್ಗೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ಕೊಳ್ಳಿ, ಇಮಿಡಿಯೇಟ್ ಆಗಿ ಎಲ್ಲಿಗೆ ಹೋಗ್ತೇವೆ. ನಮಗ್ ಗೊತ್ತಿರೋ ಹತ್ರ ಇರೋ ಡಾಕ್ಟರ್ ಹತ್ರ ಹೋಗ್ತೇವೆ. ಅಲ್ಲಿಗೆ ಹೋದ್ಮೇಲೆ ವಾಸಿ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಏನ್ ಮಾಡ್ತೇವೆ? ಇಮಿಡಿಯೇಟ್ ಆಗಿ ಮತ್ತೆ ದೊಡ್ಡ ಹಾಸ್ಪಿಟಲ್ಗೆ ಹೋಗ್ತೇವೆ. ಹೌದಾ? ಸ್ವಲ್ಪ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ದೊಡ್ಡ ಹಾಸ್ಪಿಟಲ್ ಹೋಗ್ತೇವೆ. ಅಲ್ಲೂ ನಮಗೆ ವಾಸಿ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಆ ಹಾಸ್ಪಿಟಲ್ ಚೀಟಿ ಬರ್ಕೊಡ್ತಾರೆ. ಏನಂತಂದ್ರೆ ಇಂಥ ಹಾಸ್ಪಿಟ್ಲಿಗೆ ನೀವು ಹೋಗಿ, ನಿಮ್ಗೆ ಅಲ್ಲಿ ವಾಸಿ ಆಗಿ. ಹೌದಾ? ಈ ತರ ಇನ್ನೊಂದು ಚೀಟಿ ಬರ್ಕೊಡ್ತಾರೆ. ಆ ತರ ನಾವು ಮತ್ತೆ ಇನ್ನೊಂದು ಹಾಸ್ಪಿಟಲ್ ಹೋಗ್ತೇವೆ, ಅಲ್ಲಿ ಅಡ್ಮಿಟ್ ಆಗ್ತೇವೆ, ಅಲ್ಲಿ ದುಡ್ಡು ಕೊಡ್ತೇವೆ, ಅಲ್ಲಿ ಔಷಧಿ ತಿಂತೇವೆ, ಅಲ್ಲಿ ಎಲ್ಲ ಸೂಜಿ ಹಾಕ್ಸ್ಕೊತೇವೆ. ಎಲ್ಲ ಹಾಕ್ಸ್ಕೊಂಡ ಮೇಲೆ ಕೂಡ ಇನ್ನೂ ವಾಸಿ ಆಗ್ತಿಲ್ಲ ಅಂತ ಅಂದ್ಕೊಳ್ಳಿ, ಇನ್ನೇನ್ ಮಾಡ್ತೇವೆ? ನಮ್ಮ ಜೀವನದಲ್ಲಿ ಇನ್ನು ಹಾಸ್ಪಿಟಲ್ ಸುತ್ತಾಡ್ತಾನೆ ಇರ್ತೇವೆ. ಹೌದಾ? ಸುತ್ತಾಡ್ತಾನೆ. ಈ ಸ್ತ್ರೀಯ ವಿಷಯದಲ್ಲೂ ನಡೆದದ್ದು ಅದೇ. ರಕ್ತ ಕುಸುಮ ರೋಗ ಆಕೆಗಿದೆ. ಈ ರಕ್ತ ಕುಸುಮ ರೋಗಕ್ಕೆ ತುಂಬಾ ಜನಗಳ ಬಳಿಗೆ ಹೋಗ್ಬಿಟ್ಟಿದ್ದಾಳೆ ಈ ಸ್ತ್ರೀ. ನನಗೆ ವಾಸಿ ಆಗಬೇಕು ನೋಡಿ. ನಮ್ಮ ದೇಹದಲ್ಲಿ ರಕ್ತ ಹೋಗ್ತಿದೆ ಅಂತಂದ್ರೆ ಶಕ್ತಿ ಇರುತ್ತಾ? ನಮಗೆ ಶಕ್ತಿ ಇರುತ್ತಾ? ಇಮಿಡಿಯೇಟ್ ಆಗಿ ಕಣ್ ತಿರುಗುತ್ತೆ. ಊಟ ಎಷ್ಟು ತಿಂದ್ರು ಕೂಡ ಮೈಯಲ್ಲಿ ನಿಲ್ಲಲ್ಲ. ಯಾಕಂತಂದ್ರೆ ರಕ್ತನೇ ಮನುಷ್ಯನಿಗೆ ಆಧಾರ. ರಕ್ತನೇ ಇಲ್ಲ ಅಂತಂದ್ರೆ ಮನುಷ್ಯನ ಬದುಕೋದಕ್ಕಾಗಲ್ಲ. ಈ ಸ್ತ್ರೀಗೆ ರಕ್ತನೇ ಹೋಗ್ತಿದೆ, ಬದುಕೋದಕ್ಕೆ ಆಗ್ತಿಲ್ಲ. ಸುತ್ತಾಡ್ತಿದ್ದಾಳೆ, ರೋಗ ವಾಸಿ ಮಾಡ್ಕೊಳ್ಬೇಕೆಂಬುದಾಗಿ ಓಡಾಡ್ತಿದ್ದಾಳೆ. ಆದ್ರೆ ಆಕೆ ರೋಗ ವಾಸಿ ಮಾಡಕ್ಕೆ ಯಾರಿಂದನೂ ಆಗ್ತಿಲ್ಲ. ಎಷ್ಟು ವರ್ಷದಿಂದ? 12 ವರ್ಷದಿಂದ. 12 ವರ್ಷದಿಂದ ರೋಗ ಯಾರಿಗೂ ವಾಸಿ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಅದು ವಾಸಿ ಆಗೋ ರೋಗನ, ಆಗದೇ ಇರೋ ರೋಗನ? ಆಗೋ ರೋಗನ, ಆಗದೇ ಇರೋ ರೋಗನ? ಆಗದೇ ಇರೋ ರೋಗ. ಯಾಕಂತಂದ್ರೆ ಒಂದಲ್ಲ ಎರಡಲ್ಲ, ಎಷ್ಟು ವರ್ಷ? 12 ವರ್ಷ. 12 ವರ್ಷ ತುಂಬಾ ದೊಡ್ಡ ಕಾಲ. ಅಷ್ಟು ವರ್ಷದಿಂದ ಪಾಪ ನರಳ್ತಿದ್ದಾಳೆ, ತುಂಬಾ ಚಿಂತೆಯಲ್ಲಿದ್ದಾಳೆ, ತುಂಬಾ ದುಃಖದಲ್ಲಿದ್ದಾಳೆ. ನನಗೆ ರೋಗ ವಾಸಿ ಆಗಲ್ಲ, ನನಗೆ ಸತ್ತೋಗ್ತೇನೆ, ಹೀಗೆ ಪ್ರಾಣ ಬಿಡ್ತೇನೆ, ನನ್ನನ್ನ ಯಾರು ನೋಡೋದಿಲ್ಲ. ನೋಡಿ, ಮುದುಕರಾದ ಮೇಲೆ ಮುದುಕರ ಹತ್ರ ತುಂಬಾ ಜನ ಹತ್ರಕ್ಕೆ ಹೋಗೋದಕ್ಕೆ ಇಷ್ಟಪಡಲ್ಲ. ವಯಸ್ಸಾದ್ಮೇಲೆ ಅಜ್ಜಿ ಹತ್ರ ಆಗಲಿ, ತಾತಂದ್ರೆ. ಯಾಕೆ ಅಂತಂದ್ರೆ ಅವ್ರ ಹತ್ರ ಒಂಥರ ಸ್ಮೆಲ್ ಬರ್ತಿರುತ್ತೆ. ಹೌದಾ? ಅವ್ರ ಹತ್ರ ಒಂಥರ ವಾಸನೆ ಬರ್ತಿರುತ್ತೆ. ಯಾರು ಹತ್ರ ಹೋಗೋದಕ್ಕೂ ಕೂಡ ಇಷ್ಟಪಡಲ್ಲ. ಮೊಮ್ಮಕ್ಕಳನ್ನು ಕೂಡ ಹತ್ರ ಕಳಿಸಲ್ಲ ತಂದೆ ತಾಯಿಗಳು. ಯಾಕಂತಂದ್ರೆ ಜಾಸ್ತಿ ಇರಬೇಡ, ಇನ್ಫೆಕ್ಷನ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಜಾಸ್ತಿ ಇರಬೇಡ, ಬಾ 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 ಅಂತ ಕರ್ಕೊಂಡು ಹೋಗ್ತಿರ್ತಾರೆ. ವಯಸ್ಸಾಗಿರುವಂತ
ಅಜ್ಜಿ ತಾತಂದ್ರ ಹತ್ರನೇ ಚಿಕ್ಕದಾಗಿ ಸ್ಮೆಲ್ ಬಂದ್ರೆ ಮಕ್ಕಳನ್ನ ನಾವು ಕಳಿಸಲ್ಲ, ನಾವು ಕೂಡ ಹತ್ರ ಹೋಗೋದಕ್ಕೆ ಇಷ್ಟಪಡಲ್ವಲ್ಲ ಬೇರೆ. ಈಕೆಗೆ ರಕ್ತ ಹೋಗ್ತಿದೆ, ಮೈ ತುಂಬಾ ವಾಸನೆ ಬರ್ತಿದೆ ಅಂತಂದ್ಮೇಲೆ ರಕ್ತದ ವಾಸನೆ ಹೇಗಿರುತ್ತೆ ಹೇಳಿ? ರಕ್ತದ ವಾಸನೆ ಇವಾಗ ಯಾರಿಗಾದ್ರೂ ಜೋರಾಗಿ ಆಕ್ಸಿಡೆಂಟ್ ಆದ್ಮೇಲೆ ಕೈಯೋ ಕಾಲ ತಲೆ ಮೇಲೆ ಏನೋ ಜೋರಾಗಿ ಪೆಟ್ಟು ಬಿದ್ದ ಮೇಲೆ ರಕ್ತ ಬರುತ್ತೆ, ಆ ರಕ್ತ ಅನ್ನುವಂಥದ್ದು ಸ್ವಲ್ಪ ತಾದ್ಮೇಲೆ ಒಣಗುತ್ತೆ. ಒಣಗದ ಮೇಲೆ ಅದರಿಂದ ಒಂಥರ ವಾಸನೆ ಬರುತ್ತೆ ಪ್ರಿಯರು, ಬ್ಲಡ್ ಒಂಥರ ವಾಸನೆ ಬರುತ್ತೆ. ಆ ಬ್ಲಡ್ ಕಂಡ್ರೇನೆ ತುಂಬಾ ಜನಕ್ಕೆ ಆಗಲ್ಲ, ಬ್ಲಡ್ ವಾಸನೆ ಕಂಡ್ರೇನೆ ತುಂಬಾ ಜನಕ್ಕೆ ಆಗಲ್ಲ. ಅಂತ ಪರಿಸ್ಥಿತಿಯಲ್ಲಿ ಈ ಸ್ತ್ರೀಗೆ ಮೈ ತುಂಬಾ ಬ್ಲಡ್ ಅಂತಂದ್ರೆ ಮೈಯಲ್ಲಿ ಬ್ಲಡ್ ನಿಂತಿಲ್ಲ, ಹೊರಗೆ ಬರ್ತಿದೆ. ಆಕೆ ಮೈ ವಾಸನೆ ಬರ್ತಿರಲ್ವಾ? ಗಲೀಜು ಅಂತ ಅನ್ಸಲ್ವಾ? ಹತ್ರ ಯಾರಾದ್ರೂ ಬರ್ತಾರ ನೋಡಿ? ನಮಗ್ ಕಷ್ಟ ಬಂದಾಗ ಯಾರಾದ್ರೂ ನಮ್ ಜೊತೆಗೆ ಇರ್ಬೇಕು ಅನ್ಸ್ಕೊಳ್ತೀವಿ, ಹೌದಾ? ನಮ್ಗೇನಾದ್ರು ದುಃಖ ಬಂದಾಗ ಯಾರಾದ್ರೂ ನಮ್ ಜೊತೆಗೆ ಇದ್ರೇನೆ ನಮಗೆ ಏನೋ ಒಂದು ಇರಬೇಕು ಅಂತ ಅನ್ಸುತ್ತೆ, ಇಲ್ಲಾಂತಂದ್ರೆ ಬೇಗ ಸತ್ತೋಗ್ಬೇಕು ಅನ್ಸ್ಕೊಳುತ್ತೆ ನಮ್ಗೆ. ಯಾವ್ದಕ್ಕೆ ಈಕೆಗೆ ಮೈ ತುಂಬಾ ರಕ್ತ ಇದೆ, ಯಾರು ಹತ್ರಕ್ಕೆ ಬರ್ತಿಲ್ಲ. ಆಕೆ ಒಂದು ನಿರ್ಣಯ ತಗೊಂಡ್ಬಿಟ್ಟಿರ್ತಾಳೆ, ನಾನಿನ್ ಸಾಯೋವರೆಗೂ ಕೂಡ ಇಷ್ಟೇ, ನನ್ನ ಜೀವನ ಬದಲಾಗಲ್ಲ. ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾಳೆ, ಡಾಕ್ಟರ್ಗಳ ಹತ್ರ ಹೋಗಿದ್ದಾರೆ, ಆ ದೇವ್ರು ಈ ದೇವ್ರು, ಆ ಬೆಟ್ಟ ಈ ಬೆಟ್ಟ, ಅಲ್ಲಿ ಕೈ ಮುಗಿ ನಿನ್ಗಾಗುತ್ತೆ, ಆ ತಂತ್ರ ಕಟ್ಸ್ಕೊ ಆಗುತ್ತೆ, ಈ ತಂತ್ರ ಕಟ್ಸ್ಕೊ ಆಗುತ್ತೆ, ನಿನ್ಗೆ ಅದಾಗುತ್ತೆ ಇದಾಗುತ್ತೆ. ತುಂಬಾ ಜನ ತುಂಬಾ ತರ ಹೇಳ್ಬಿಟ್ಟಿದ್ದಾರೆ, ಎಲ್ಲಾ ಮಾಡ್ಬಿಟ್ಟಿದ್ದಾಳೆ ಈಕೆ 12 ವರ್ಷದಿಂದ. ಆದ್ರೆ ಈಕೆಗೆ ರೋಗ. ಆದ್ರೆ ಒಂದು ದಿನ ಈಕೆ ಕಿವಿಗೆ ಒಂದು ವಿಷಯ ಬೀಳುತ್ತೆ, ಏನಂತಂದ್ರೆ ಯೇಸು ಸ್ವಾಮಿ ನಮ್ಮ ಊರಿಗೆ ಬರ್ತಿದ್ದಾರೆ ಅಂತ ಕೇಳಲ್ಪಡುತ್ತಾರೆ. ಯೇಸು ಸ್ವಾಮಿ ನಮ್ಮ ಊರಿಗೆ ಬರ್ತಿದ್ದಾರೆ, ನಮ್ಮ ಊರಿಗೆ ಯೇಸು ಸ್ವಾಮಿ ಬರ್ತಿದ್ದಾರೆ ಅಂದಿದ ತಕ್ಷಣ ಪ್ರಿಯರೇ ಆಕೆಯಲ್ಲಿ ಒಂದು ಆಸೆ ಹುಟ್ಟಿತು. ನಮ್ಮ ಊರಿಗೆ ಯೇಸು ಸ್ವಾಮಿ ಬರ್ತಿದ್ದಾರೆ ಅಂದಿದ ತಕ್ಷಣ ಆಕೆಯಲ್ಲಿ ಒಂದು ಆಸೆ ಪ್ರಾರಂಭ ಆಯಿತು. ಏನಂತಂದ್ರೆ ಇವರಿಂದ ನನಗೇನಾದ್ರೂ ವಾಸಿ ಆಗುತ್ತೆ ಅನ್ನೋ ಆಕೆಯಲ್ಲಿ ಒಂದು ಆಸೆ ಪ್ರಾರಂಭ ಆಯಿತು. ಅಷ್ಟು ದಿನ 12 ವರ್ಷದಿಂದ ವಾಸಿ ಆಗದೇ ಇರುವಂತ ರೋಗ ತನ್ನಲ್ಲಿ ಇಟ್ಕೊಂಡಿರ್ಬೇಕಾದ್ರೆ ಆಸೆ ಇಲ್ಲ, ಯಾರು ವಾಸಿ ಮಾಡಕ್ಕಾಗಲ್ಲ ಅಂತ. ಯಾವಾಗಾದ್ರೂ ಯೇಸು ಸ್ವಾಮಿ ಬಂದ್ರೋ ಆಕೆ ಹೃದಯದಲ್ಲಿ ಒಂದು ಆಸೆ, ಒಂದು 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 ನಂಬಿಕೆ ಪ್ರಾರಂಭವಾಯಿತು. ಈತನು ಏನಾದ್ರೂ ಈತನ ಬಳಿಗೆ ನಾನು ಹೋದ್ರೆ, ಇವ್ರ ಹತ್ರ ನಾನು ಹೋದ್ರೆ ನನ್ನ ರೋಗ ವಾಸಿ ಆಗುತ್ತೇನೋ, ನನ್ನ ರೋಗ ವಾಸಿ ಆಗುತ್ತೇನೋ ಅಂತ ಅನ್ಕೊಂಡು, ಆಗ ಯೇಸು ಸ್ವಾಮಿ ಬಂದಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಜನರೆಲ್ಲರೂ ಸೇರಿ ಬಂದ್ಬಿಟ್ಟಿದ್ದಾರೆ. ಯಾರಾದ್ರೂ ದೊಡ್ಡವ್ರು ಬಂದ್ರು ಅಂತ ಅಂದ್ಕೊಳ್ಳಿ, ಎಲ್ಲ ಓಡೋಗ್ತೀವ ನಾವು, ಅವ್ರು ಎಲ್ಲಿದ್ರೆ ಅಲ್ಲಿ ಓಡೋಗ್ತೀವ, ಗುಂಪು. ಯೇಸು ಸ್ವಾಮಿನೂ ಕೂಡ ಒಂದು ದೊಡ್ಡ ಫಿಗರ್ ಆ ಟೈಮಲ್ಲಿ, ದೊಡ್ಡ ಕ್ಯಾರೆಕ್ಟರ್ ಆ ಟೈಮಲ್ಲಿ. ಯೇಸು ಸ್ವಾಮಿ ಊರಿಗೆ ಬಂದಿದ್ದಾರೆ ಅಂದ ತಕ್ಷಣ ಜನರೆಲ್ಲರೂ ಓಡ್ಬಂದ್ಬಿಟ್ರು, ಹೆಂಗಿದ್ದಾರೆ ನೋಡೋಣ, ಅವ್ರು ಹೆಂಗಿದ್ದಾರೆ, ಅವ್ರು ಹೆಂಗ್ ಮಾತಾಡ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು ತುಂಬಾ ಜನ ಓಡ್ಬಂದ್ಬಿಟ್ಟು ಗುಂಪು ಜಾಸ್ತಿ ಆಗ್ಬಿಟ್ಟಿದೆ. ಈ ಗುಂಪಲ್ಲಿ ಈ 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ ಇರುವಂತ ಈ ಸ್ತ್ರೀ ಹೋಗಕ್ಕಾಗಿಲ್ಲ, ಹೌದಾ? ಈ ಗುಂಪಲ್ಲಿ ಹೋಗಕ್ಕಾಗಿಲ್ಲ. ಯಾಕಂತಂದ್ರೆ ಈಕೆ ಅಂದ್ರೆ ಯಾರಿಗೂ ಇಷ್ಟ ಇಲ್ಲ. ಒಂಥರ ವಾಸನೆ, ಒಂಥರ ನೋಡಿ, ಊಟ ತಿನ್ನೋರು ಒಂಥರ ಇರ್ತಾರೆ, ಊಟ ತಿಂದಿರೋರು ಒಂಥರ ಇರ್ತಾರೆ, ಹೌದಾ? ಊಟ ತಿನ್ನೋರು ಪುಷ್ಟಿಯಾಗಿ ಚೆನ್ನಾಗಿ ದಪ್ಪ ಗುಂಡ್ಗುಂಡಾಗಿ ಬೆಳಗಿರ್ತಾರೆ, ಮಿಕ್ಸ್ತಿರ್ತಾರೆ. ಊಟ ಮಾಡಲ್ಲ ನೋಡಿ, ಅವ್ರು ಹೆಂಗಿರ್ತಾರೆ ಹೇಳಿ, ಒಣಗೋದ್ವಿ, ಹೌದಾ? ಚರ್ಮ ಎಲ್ಲ ಒಣಗೋಗ್ಬಿಟ್ಟು ಒಂಥರ ಕಪ್ಪಗಾಗ್ಬಿಟ್ಟಿರ್ತಾರೆ, ಯಾಕೆಂತಂದ್ರೆ ಊಟ ಸರಿಯಾಗಿ. ಇವಾಗ ಈಕೆಗೆ ರಕ್ತ ಹೋಗ್ತಿದೆ ಅಂತಂದ್ರೆ ಪೌಷ್ಟಿಕವಾಗಿ ಚೆನ್ನಾಗಿ ಗುಂಡ್ಗುಂಡಾಗಿ ಮಿಂಚ್ತಿರ್ತಾರೆ, ಹೆಂಗಿರ್ತಾರೆ. ರಕ್ತ ಹೋಗ್ತಿದೆ ಅಂತಂದ್ರೆ ಶಕ್ತಿ ಇಲ್ಲ ಆಕೆಗೆ, ಬಲಹೀನಳು, ಯಾರು ಹತ್ರ ಬರ್ಸಕ್ ಆಗ್ತಿಲ್ಲ. ಈಕೆಗೇನೋ ಹೋಗ್ಬೇಕು ಅಂತ ಆಸೆ, ಅಲ್ಲೇನೋ ಹೋಗೋದಕ್ಕೆ ಜನರೆಲ್ಲರೂ ಇದ್ದಾರೆ, ಹೆಂಗ್ ಹೋಗೋದು. ತುಂಬಾ ಸತಿ ಯೋಚನೆ ಮಾಡ್ಬಿಟ್ಲು, ನನ್ನ ಕೈಯಲ್ಲಿ ಆಗಲ್ಲ, ಇಷ್ಟು ಜನರ ಮಧ್ಯದಲ್ಲಿ ನಾನು ತಳ್ಕೊಂಡು ಮುಂದಕ್ಕೆ ಹೋಗಕ್ಕೆ ನನ್ನಿಂದ ಆಗಲ್ಲ ಅಂತ ಹೇಳ್ಬಿಟ್ಟು ಹಿಂದಕ್ಕೆ ಹೋಗ್ಬೇಕು ಅಂತ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ಮತ್ತೆ ಒಂದು ಆಲೋಚನೆ, ಇಲ್ಲ 12 ವರ್ಷದಿಂದ ನನ್ನ ರೋಗ ವಾಸಿಯಾಗಿಲ್ಲ, ಇವಾಗ ವಾಸಿ ಮಾಡಬಹುದು. ಏನಂತ ನಿರ್ಣಯ ತೆಗೆದುಕೊಂಡು ಗೊತ್ತಾ? ನಾನು ಯೇಸು ಸ್ವಾಮಿ ಮುಂದೆ ಹೋಗಿ ನಿಂತ್ಕೊಳ್ಳೋಷ್ಟು ಧೈರ್ಯ ನನಗಿಲ್ಲ. ಯೇಸು ಸ್ವಾಮಿ ಮುಂದೆ ಹೋಗ್ಬಿಟ್ಟು ಫೇಸ್ ಟು ಫೇಸ್ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ನನಗಂತೂ ಇಲ್ಲ. ಒಂದು ಕೆಲಸ ಮಾಡ್ತೀನಿ. ಏನ್ ಮಾಡ್ತೇನೆ ಅಂತಂದ್ರೆ, ಈ ಗುಂಪಿದಾರಲ್ಲ, ಈ ಗುಂಪಲ್ಲಿ ಹೆಂಗೋ ಒಂದು ನುಕ್ಕೊಂಡು ಬಕ್ಕೊಂಡು ಓಡಿಸ್ಕೊಂಡು ಗುದ್ದಿಸ್ಕೊಂಡು ಹೆಂಗಾದ್ರೂ ಮಾಡಿ ಹೋರಾಡ್ಬಿಟ್ಟು ಆ ಗುಂಪಲ್ಲಿ ಹೋಗ್ಬಿಟ್ಟು ಯೇಸು ಸ್ವಾಮಿ ಬಟ್ಟೆ ಹಾಕೊಂಡಿದಾರಲ್ಲ, ಯೇಸು ಸ್ವಾಮಿ ಅಂಗಿ ಹಾಕೊಂಡು, ಆವತ್ತಿನ ದಿನಮಾನಗಳು ಈ ತರ ಪ್ಯಾಂಟ್ ಶರ್ಟ್ಗಳು ಈ ತರ ಇರ್ಲಿಲ್ಲ. ಆವತ್ತಿನ ಅಂಗಿಗಳು ಮೇಲಿಂದ ಕೆಳಗೆ ಒಂದೇ ಅಂಗಿ ತರ ಇರ್ತಿತ್ತು, ಅಂಗಿ ಹಾಕೊಳ್ತಿತ್ತು. ಏನಂತ ಈಕೆ ನಿರ್ಣಯ ತೆಗೆದುಕೊಂಡ್ರೆ ಅಂತಂದ್ರೆ, ಗುಂಪಲ್ಲಿ ಹೋಗ್ಬಿಟ್ಟು ಆ ಯೇಸು ಕ್ರಿಸ್ತರವರು ಹಾಕಿಕೊಂಡಿರುವಂತ ಆ ವಸ್ತ್ರದ ತುದಿ ಹಿಡ್ಕೊಂಡ್ರೆ ಸಾಕು. ಯಾಕೆಂದ್ರೆ ಮನುಷ್ಯರ ಹತ್ರನೇ ನಾನು ಹೋಗೋದಕ್ಕಾಗ್ತಿಲ್ಲ, ಅವರು ದೊಡ್ಡವರು, ದೇವಕುಮಾರನು, ಆತನ ಮುಂದೆ ಹೋಗುವ ಧೈರ್ಯ ಶಕ್ತಿ ನನಗೆ ಇಲ್ಲ. ಆದ್ರೆ ನನಗೊಂದು ನಂಬಿಕೆ ಇದೆ, ಏನಂತಂದ್ರೆ ಆತನ ವಸ್ತ್ರ ಹಿಡ್ಕೊಂಡ್ರೆ ಸಾಕು ನನಗೆ ವಾಸಿ ಆಗುತ್ತೆ. ಆತನ ವಸ್ತ್ರ ಹಿಡ್ಕೊಂಡ್ರೆ ಸಾಕು ವಾಸಿ ಆಗುತ್ತೆ. ನಿಜವಾಗ್ಲೂ ನಮ್ಗೆ ಯಾರಾದ್ರೂ ಆತರ ಹೇಳ್ಬಿಟ್ರೆ ನಿಮ್ಗೇನಾದ್ರು ಹುಚ್ಚಿಡ್ಬಿಟ್ಟಿದ್ಯಾ ಅಂತೀವಲ್ಲ. ಬಟ್ಟೆ ಹಿಡ್ಕೊಂಡ್ರೆ ಯಾರಿಗಾದ್ರೂ ಏನಾದ್ರು ವಾಸಿ ಆಗುತ್ತೆ ಹೇಳಿ? ಬಟ್ಟೆ ಹಿಡ್ಕೊಂಡ್ರೆ ಏನಾದ್ರು ವಾಸಿ ಆಗುತ್ತಾ? ಈಕೆಗೆ ಏನೋ ಗೊತ್ತಿಲ್ಲ ಒಂದು ನಂಬಿಕೆ, ಈಕೆಗೆ ಗೊತ್ತಿಲ್ಲ ಒಂದು ನಂಬಿಕೆ, ಏನಂತಂದ್ರೆ ಬಟ್ಟೆ ಹಿಡ್ಕೊಂಡ್ರೆ ಸಾಕು ವಾಸಿ ಆಗ್ಬಿಡುತ್ತೆ. ಆ ಬಟ್ಟೆ ಹಿಡ್ಕೊಳ್ಳೋದಕ್ಕೂ ಕೂಡ ಎಷ್ಟೋ ಕಷ್ಟ ಆಕೆಗೆ.
ಆ ಬಟ್ಟೆ ಇಟ್ಕೊಳ್ಳೋದು ಕೂಡ ಸುಮ್ಮನೆ ಹೋಗ್ಬಿಟ್ಟು ಬಟ್ಟೆ ಇಟ್ಕೊಳ್ಳೋದಲ್ಲ, ತುಂಬಾ ಕಷ್ಟ. ಆ ಗುಂಪಲ್ಲಿ ಹೋಗಿ 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 ಕಷ್ಟಪಟ್ಟು ಆ ಯೇಸು ಕ್ರಿಸ್ತರವರ ವಸ್ತ್ರದ ತುದಿಯನ್ನು ಹಿಡ್ಕೊಂಡಿದ್ದಾರೆ. ಈಗ ಏನ್ ನಡೀತು? ತುದಿಯನ್ನ ಹಿಡ್ಕೊಂಡ ತಕ್ಷಣ ನಡೆದಂತ ಸಂದರ್ಭ 44ನೇ ವಚನ. ಆಕೆಯು ಒಬ್ಬರಿಂದಲೂ ಗುಣ ಹೊಂದಲಾರದೆ ಇದ್ದಳು. ಆಕೆಯು ಒಬ್ಬರಿಂದಲೂ ಗುಣ ಹೊಂದಲಾರದೆ ಇದ್ದಳು. ಆಕೆಯು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆ. ಆಕೆಯು ಅಂದ್ರೆ ಈ 12 ವರ್ಷದಿಂದ ರಕ್ತಕುಸುಮ ರೋಗದಿಂದ ನರಳಾಡುತ್ತಿರುವಂತ ಈಕೆ ಹಿಂದೆಯಿಂದ ಬಂದು, ಮುಂದೆಯಿಂದಲ್ಲ, ಎಲ್ಲಿಂದ? ಹಿಂದೆಯಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಆತನ ಉಡುಪಿನ ಗೊಂಡೆಯನ್ನು, ಚಿಕ್ಕ ತುದಿ, ಈ ತುದಿಯನ್ನು, ಎಲ್ಲೋ ಕೆಳಗಿರುವಂತ ಚಿಕ್ಕ ತುದಿಯನ್ನು, ಗೊಂಡೆಯನ್ನು ಮುಟ್ಟಿದಳು. ಮುಟ್ಟೋದು ಬೇರೆ, ಹಿಡ್ಕೊಳ್ಳೋದು ಬೇರೆ. ಮುಟ್ಟುತ್ತಲೇ ಇಮ್ಮಿಡಿಯೇಟ್ ಆಗಿ ಮುಟ್ಟುತ್ತಲೇ ಆಕೆಗೆ ರಕ್ತ ಹರಿಯುವುದು ನಿಂತಿತು. 12 ವರ್ಷದಿಂದ ರಕ್ತ ಕುಸುಮ ರೋಗ ಯಾರಿಂದಾನು ವಾಸಿ ಮಾಡ್ಲಿಕ್ಕಾಗಿಲ್ಲ. ಎಷ್ಟು ವರ್ಷ? 12 ವರ್ಷದಿಂದ ವಾಸಿ ಆಗದೇ ಇರುವಂತ ರೋಗ ಮುಟ್ಟಿದ ಕೂಡಲೇ ರಕ್ತ ಹರಿಯುವುದು ನಿಂತಿತು. ಕೂಡಲೇ ಅಂತಂದ್ರೆ ಏನ್ ಹೇಳಿ? ಕೂಡಲೇ, ತಕ್ಷಣ, ಇಮ್ಮಿಡಿಯೇಟ್ ಆಗಿ, ತಕ್ಷಣ. ಇವಾಗ ನಾವೇನಾದ್ರೂ ಆಧಾರ್ ಕಾರ್ಡ್ ಚೇಂಜ್ ಮಾಡಕ್ಕಾಗದ್ವಿ ಅಂತ ಅನ್ಕೊಳ್ಳಿ. ಆಧಾರ್ ಕಾರ್ಡ್ ಚೇಂಜ್ ಮಾಡಿ ಅವ್ರು ಏನ್ ಹೇಳ್ತಾರೆ, ನಿಮ್ ಫೋನ್ ನಂಬರ್ ಕೇಳ್ತಾರೆ. ಫೋನ್ ನಂಬರ್ ಹಾಕಿದ್ರೆ OTP ಬಂದಿರುತ್ತೆ, OTP ಹೇಳಿ ಅಂತಾರೆ. ಹೌದಾ? OTP ಬಂದಿರುತ್ತೆ, OTP ಹೇಳಿ ಅಂತಾರೆ. OTP ಲೇಟ್ ಆಯ್ತು ಅಂತ ಅನ್ಕೊಳ್ಳಿ. OTP ಬರೋದು, ಮೆಸೇಜ್ ಬರೋದು ಲೇಟ್ ಆಯ್ತು ಅಂತ ಅನ್ಕೊಳ್ಳಿ. ಸುಮ್ಮನೆ ಇರ್ತಾರ ಅವ್ರು, ನಮಗೋಸ್ಕರ ಕಾಯ್ಕೊಂಡಿರ್ತಾರ. ಸೈಡ್ ಹೋಗಿ ಬೇರೆಯವ್ರು ತುಂಬಾ ಜನ ಲೈನಲ್ಲಿ ಇದ್ದಾರೆ. ಅವ್ರೆಲ್ಲರಿಗೂ ನಾನು ನೋಡ್ಬೇಕು, ನಿಮ್ಮದು ಬಂದ ಮೇಲೆ ಮತ್ತೆ ಬನ್ನಿ ನನ್ನ ಹತ್ರ, ಅವಾಗ ಮತ್ತೆ ಮಾಡ್ತೀನಿ ಅಂತಾರೆ. ಹೌದಾ? OTP ಲೇಟ್ ಆದ್ರೇನೆ ಕೆಲಸಗಳಾಗದೇ ಇರಬೇಕಂದ್ರೆ ಪ್ರಿಯರೇ. ಇವಾಗ ನಾವು ಮಾತನಾಡಿಕೊಳ್ಳುತ್ತಿರುವಂತ ಸಂದರ್ಭ 2000 ವರ್ಷಗಳ ಹಿಂದೆ ನಡೆದಂತದ್ದು. ಎಷ್ಟು? 2000 ವರ್ಷಗಳ ಹಿಂದೆ. ಮುಟ್ಟುತ್ತಲೇ ಆಕೆಯ ರಕ್ತ ಹರಿಯುವುದು ನಿಂತಿತು. ಎಂಥ ಒಳ್ಳೆ ದೇವರು ನೀವು యేసయ్య. ನನ್ನ ಚಿಂತೆ ದೂರವಾಯಿತಯ್ಯ ನಿನ್ನ ಸೇರಲು. ಈಗ ಅರ್ಥ ಆಯ್ತಾ ಪ್ರಿಯರೇ ಹಾಡು? ಇವಾಗ ಅರ್ಥ ಆಯ್ತಾ? ಎಂಥ ಒಳ್ಳೆ ದೇವರಯ್ಯ ನೀನು. 12 ವರ್ಷದಿಂದ ನನಗೆ ವಾಸಿ ಆಗದೇ ಇರುವಂತ ರೋಗ ನಿನ್ನ ಸೇರಿದ ತಕ್ಷಣ ವಾಸಿ ಆಯ್ತು. 12 ವರ್ಷದಿಂದ ವಾಸಿ ಆಗದೇ ಇರುವಂತ ಈ ಚಿಂತೆ ನಿನ್ನ ಸೇರಿದ ತಕ್ಷಣ ವಾಸಿ ಆಯ್ತು. ಬೆಟ್ಟ ಗುಡ್ಡ ಸುತ್ತಿ ಬಂದೆ, ಕಂಡಲ್ಲೆಲ್ಲ ಕೈ ಮುಗಿದೆ. 12 ವರ್ಷದಲ್ಲಿ ಬೆಟ್ಟಗಳನ್ನು ಸುತ್ತಾಡ್ಕೊಂಡ್ ಬಂದೆ, ಗುಡ್ಡಗಳನ್ನು ಸುತ್ತಾಡ್ಕೊಂಡ್ ಬಂದೆ. ಎಲ್ಲೆಲ್ಲಿ ಕೈ ಮುಗಿಯ ಕೇಳಿದೆ ಅಲ್ಲೆಲ್ಲಿ ಕೈ ಮುಗಿದೆ, ಎಲ್ಲೆಲ್ಲಿ ದುಡ್ಡು ಕೊಡ ಕೇಳಿದೆ ಅಲ್ಲೆಲ್ಲಿ ದುಡ್ಡು ಕೊಟ್ಟೆ. ನನ್ನ ಆಸ್ತಿ ಮಾಡ್ಕೊಂಡೆ, ಹಣ ಮಾಡ್ಕೊಂಡೆ, ಎಲ್ಲ ಮಾಡ್ಕೊಂಡೆ. ಆದ್ರೆ ನನಗಿರುವಂತ ರೋಗ ಮಾತ್ರ. ಆದ್ರೆ ಸ್ವಾಮಿ, ನಿನ್ನ ವಸ್ತ್ರದ ಗೊಂಡೆಯನ್ನು ಮುಟ್ಟುತ್ತಲೇ ನನ್ನ ರೋಗ ವಾಸಿಯಾಯಿತು. ಅವಾಗ ಇಮಿಡಿಯೇಟ್ ಆಗಿ ಯೇಸು ಸ್ವಾಮಿ ಗೊತ್ತಾಗ್ಬಿಡ್ತು, ಯಾರೋ ನನ್ನ ಬಟ್ಟೆ ಹಿಡ್ಕೊಂಡಿದ್ದಾರೆ. ಯಾಕಂತಂದ್ರೆ ನನ್ನಿಂದ ಶಕ್ತಿ ಹೋಗ್ಬಿಟ್ಟಿದೆ, ನನ್ನಿಂದ ಪ್ರಭಾವ ಹೊರಗೋಗಿದೆ ಅಂತ ಗೊತ್ತಾಗಿದ ತಕ್ಷಣ ಯೇಸು ಸ್ವಾಮಿ ಕೇಳ್ತಾರೆ ಎಲ್ಲರನ್ನ, ಯಾರು ನನ್ನನ್ನು ಮುಟ್ಟಿದ್ದು, ಯಾರು ನನ್ನನ್ನು ಮುಟ್ಟಿದ್ದು ಅಂತ ಕೇಳಿದ್ರೆ ಶಿಷ್ಯರು ಹೇಳ್ತಾರೆ, ಯೇಸು ಸ್ವಾಮಿನ ಪಾಲಿಸುತ್ತಿರುವಂತ ಶಿಷ್ಯರು ಹೇಳ್ತಾರೆ, ಸ್ವಾಮಿ ಎಂತ ಪ್ರಶ್ನೆ ಕೇಳ್ತಿದ್ಯಾ ನೀನು? ಅಲ್ಲ, ಎಂತ ಪ್ರಶ್ನೆ? ಗುಂಪಾಗಿ ಇಷ್ಟು ಜನ ಇದ್ದಾರೆ, ಇಷ್ಟು ಜನ ಗುಂಪಲ್ಲಿ ಎಷ್ಟೋ ಜನ ನಿಮ್ ಮೇಲೆ ಬೀಳ್ಬೇಕು ಅಂತಿದ್ದಾರೆ. ಯಾರೋ ಒಬ್ರು ನಿಮ್ಮನ್ನು ಟಚ್ ಮಾಡಿರ್ತಾರಲ್ಲ, ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಜನ ಗುಂಪಿದಾರಲ್ಲ, ಅವರೆಲ್ಲರೂ ಮೇಲ್ಬಿದ್ದು ನಿಮ್ಮನ್ನು ನೋಡ್ಬೇಕು ಅಂತ ಬರ್ತಿದ್ದಾರೆ. ಯಾರೋ ಒಬ್ರು ಕೈ ನಿಮ್ಗೆ ಟಚ್ ಆಗಿರ್ಬೋದು, ನೀವು ಅದನ್ನ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಿದ್ದೀರಿ ಅಂತ ಶಿಷ್ಯರು ಹೇಳಿದ್ರೆ, ಇಲ್ಲ, ಆ ಮುಟ್ಟಿರುವಂತ ಕೈ ಸುಮ್ಮನೆ ಮುಟ್ಟಿರುವಂತ ಕೈ ಅಲ್ಲ, ನಂಬಿಕೆಯಿಂದ ಮುಟ್ಟಿರುವಂತ ಕೈ, ಆಸೆಯಿಂದ ಮುಟ್ಟಿರುವಂತ ಕೈ, ಎಷ್ಟೋ ಬಯಕೆಯಿಂದ ಮುಟ್ಟಿರುವಂತ ಕೈ. ಆ ಕೈ ಯಾವುದು ನನಗೆ ಗೊತ್ತಾಗಬೇಕು ಅಂತ ಕೇಳಿದ ತಕ್ಷಣ ಈ ಹೆಂಗಸಿಗೆ ಭಯ ಆಗೋದು. ಇವಾಗ ಗೊತ್ತಾಗ್ಬಿಡ್ತಾರೆ ಇವ್ರಿಗೆ. ನಾನು ಅವ್ರ ಮೈ ಮುಟ್ಟಿದ್ರೆ ಗೊತ್ತಾಗಿದ್ರೆ, ಏನಾದ್ರು ಕೈ ಮುಟ್ಟಿದೀವ, ಯಾರೋ ಕೈ ಮುಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಕಾಲ್ ಮುಟ್ಟಿದ್ರೆ, ಯಾರೊಬ್ರು ನಮ್ಮ ಮೈ ಮುಟ್ಟಿದ್ರೆ ನಮ್ಗೆ ಗೊತ್ತಾಗುತ್ತೆ, ನಮ್ಗೆ ಸ್ಪರ್ಶವಾಗುತ್ತೆ, ನಮ್ಗೆ ಸೆನ್ಸ್ ಆಗುತ್ತೆ. ಬಟ್ಟೆ ಮುಟ್ಟಿದ್ರೆ ಗೊತ್ತಾಗುತ್ತೆ. ಬಟ್ಟೆಯಲ್ಲಿ ಯಾವ್ದು ಮುಟ್ಟಿದಾರಷ್ಟೇ, ಎಳ್ಕೊಂಡು ಎಳೆದು ಇಲ್ಲ, ಮುಟ್ಟಿದಾರಷ್ಟೇ. ಮುಟ್ಟಿದ ತಕ್ಷಣ ಯಾಕೆ ಯೇಸು ಸ್ವಾಮಿ ಗೊತ್ತಾಗ್ಬಿಡುತ್ತಂತೆ, ತನ್ನ ಪ್ರಭಾವ ಹೋಗಿದೆ ಅಂತ ಗೊತ್ತಾಯ್ತಂತೆ. ಯಾರು ನನ್ನನ್ನು ಮುಟ್ಟಿದ್ದಾರೆ ಅಂತ ಕೇಳ್ತಿದ್ದಾರೆ. ಅವಾಗ ಹೆಂಗಸಿಗೆ ಬಹಳ ಭಯ ಆಯ್ತು.
ಬಹಳ ಭಯ ಆಯ್ತು. ನಡುಗುತ್ತಾ ಯೇಸು ಸ್ವಾಮಿ ಮುಂದೆ ಬರ್ತಿದ್ದಾರೆ. 47ನೇ ವಚನ. ಆ ಹೆಂಗಸು ತಾನು ಮರೆಯಾಗಿಲ್ಲವೆಂತ ಆ ಹೆಂಗಸಿಗೆ ಭಯ ಆಗ್ಬಿಟ್ಟು ಗೊತ್ತಾಗ್ಬಿಡ್ತು, ಇನ್ನು ನಾನು ಮರೆಯಾಗಿಲ್ಲವೇ ಅಂತ ತಿಳಿದು ನಡುಗುತ್ತಾ ಬಂದು ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ತಾನು ಇಂಥ ಕಾರಣದಿಂದ ಈತನನ್ನು ಮುಟ್ಟಿದ್ದೇನೆಂತಲೂ ಮುಟ್ಟಿದ ಕೂಡಲೇ ಮುಟ್ಟಿದ ಕೂಡಲೇ ತನಗೆ ವಾಸಿ ಆಯಿತೆಂತಲೂ ಎಲ್ಲಾ ಜನರ ಮುಂದೆ ತಿಳಿಸಿದಳು. ಯೇಸು ಸ್ವಾಮಿ ಯಾರು ನನ್ನನ್ನ ಮುಟ್ಟಿದ್ದಾರೆ ಅಂತ ಕೇಳಿದ ತಕ್ಷಣ ಈಕೆಗೆ ಭಯ ಆಗೋಯ್ತು. ಏನ್ ಮಾಡ್ಬೇಕೋ ಗೊತ್ತಾಗ್ಬಿಡ್ತು. ಇನ್ನೊಂದು ಸಿಗಾಕೊಂಡ್ಬಿಟ್ಟೆ. ಜನರ ಮಧ್ಯದಲ್ಲೇ ಬರಕ್ ಬಿಡ್ತಿಲ್ಲ ಈಕೆ ಹೋಗ್ಬಿಟ್ಟು ಯೇಸು ಸ್ವಾಮಿನ ಹಿಡ್ಕೊಂಡಿದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ ಜನರು ಸುಮ್ಮನೆ ಬಿಡ್ತಾರ ಹೇಳಿ? ಬೈಯಲ್ವಾ? ಬೈಯೋದು ಒಂದ್ ಪಕ್ಷಕ್ಕೆ ಬಗ್ಗೇಡೆ ಹೊಡಿಯಲ್ವಾ? ಹೊಡೆದು ಸಾಯಿಸಲ್ವಾ? ಹೌದಾ? ಗೊತ್ತಾಗ್ಬಿಡ್ತು, ಭಯ ಆಗೋಯ್ತು, ಏನಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಹತ್ರ ನಡುಗುತ್ತಾ ಬರ್ತಿದ್ದಾಳಂತೆ. ನಡುಗುತ್ತಾ ಬಂದು ಹೇಳ್ತಿದ್ದಾಳೆ, ಸ್ವಾಮಿ ನಿನ್ನನ್ನು ಮುಟ್ಟಿದ್ದು ನಾನೇ. ಯಾಕಮ್ಮ ಮುಟ್ಟಿದೆ? ಯಾಕೆಂತಂದ್ರೆ ನೋಡಪ್ಪ, ನನ್ಗೆ 12 ವರ್ಷದಿಂದ ರಕ್ತ ಕುಸುಮ ರೋಗ ಇದೆ. ನನ್ನ ಮೈಯಿಂದ ರಕ್ತ ಹೊರಡ್ತಿತ್ತು, ಯಾರಿಂದಲೂ ವಾಸಿ ಮಾಡ್ಲಿಕ್ಕಾಗಿಲ್ಲ. ಆದ್ರೆ ನೀವಿಲ್ಲಿ ಬಂದಿದ್ದೀರಾ ಅಂತ ಗೊತ್ತಾಗಿದ ತಕ್ಷಣ ಸ್ವಾಮಿ, ನಿಮ್ಮಿಂದ ಏನೋ ಒಂದು ಆಸೆ, ಏನೋ ಒಂದು ನಂಬಿಕೆ ಇತ್ತು ನನಗೆ. ಆದ್ರೆ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳೋಷ್ಟು ಧೈರ್ಯ ಕೂಡ ನನಗೆ ಇಲ್ಲ. ನಾನು ಬಂದೆ, ಯಾರಿಗೂ ಗೊತ್ತಾಗ್ದಿರ ಬಂದೆ. ನಿಮ್ಮ ಹಿಂದೆಯಿಂದ ನಿಮ್ಮ ವಸ್ತ್ರದ ತುದಿಯನ್ನು ಹಿಡ್ಕೊಂಡ್ಬಿಟ್ಟೆ. ನನ್ನ ರಕ್ತ ಆ ಒಂದು ಪ್ರವಾಹ ನಿಂತಿತ್ತು. ಇದನ್ನ ಜೋರಾಗಿ ಎಲ್ಲಾ ಜನರ ಮುಂದೆ ಹೇಳಿದಾಗ ಯೇಸು ಸ್ವಾಮಿ ಏನಂತ ಹೇಳ್ತಿದ್ದಾರೆ? ಅದಕ್ಕೆ ಯೇಸು ಸ್ವಾಮಿ ಏನಂತ ಹೇಳ್ತಿದ್ದಾರೆ? 48ನೇ ವಚನ. ಆತನು ಆಕೆಗೆ, ಮಗಳೇ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು ಎಂದು ಹೇಳಿದನು. ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು. ಆಕೆಗೆ ಸ್ವಸ್ಥ ಮಾಡಿರುವಂತದ್ದು ಏನು? 12 ವರ್ಷದಿಂದ ವಾಸಿಯಾಗದಿರುವಂತ ರೋಗ. ಓಕೆ, ಮತ್ತೆ ಇಲ್ಲಿಗೆ ಬರೋಣ. ಓಕೆ, 12 ವರ್ಷದಿಂದ ವಾಸಿಯಾಗದೇ ಇರುವಂತ ರೋಗ ಮುಟ್ಟಿದ ಕೂಡಲೇ ವಾಸಿಯಾಗಿದೆ ಅಂತಂದ್ರೆ, ವಾಸಿಯಾಗಿರೋದಕ್ಕೆ ಕಾರಣ ಏನದು? ನಂಬಿಕೆ. ಎಷ್ಟಕ್ಷರ ಪ್ರಿಯರೇ? ಎಷ್ಟಕ್ಷರ? ನಂಬಿಕೆ. 3 ಅಕ್ಷರ. 3 ಅಕ್ಷರ ಇರುವಂತಹ ಈ ನಂಬಿಕೆ 12 ವರ್ಷದ ರೋಗ ವಾಸಿ ಮಾಡಿದೆ. 3 ಅಕ್ಷರಗಳಿಂದ ತುಂಬಿರುವಂತಹ ಈ ನಂಬಿಕೆ ಪ್ರಿಯರೇ 12 ವರ್ಷದಿಂದ ಇರುವಂತಹ ರೋಗವನ್ನು ಏನ್ ಮಾಡಿದೆ? ದೇವರ ಬಳಿಗೆ ನಾವು ಬರುವುದಾದ್ರೆ ನಂಬಿಕೆಯಿಂದ, ದೇವರ ಸನ್ನಿಧಾನಕ್ಕೆ ನಾವು ಬರುವುದಾದ್ರೆ ನಂಬಿಕೆಯಿಂದ, ದೇವರೇ ನೀನು ಬಿಟ್ಟರೆ ನನಗೆ ಇನ್ಯಾರೂ ಇಲ್ಲ, ನೀನು ಬಿಟ್ಟರೆ ನಾನು ಯಾರನ್ನು ನಂಬಕ್ಕಾಗಲ್ಲ, ನಾನು ಎಲ್ಲಾ ನೋಡಿ ಬಂದೆ ಸ್ವಾಮಿ, ನೀನೊಬ್ಬನೇ ನನಗೆ ಶರಣನು ಅಂತ ಈ ದೇವರ ಮುಂದೆ, ಯೇಸು ಕ್ರಿಸ್ತನ ಮುಂದೆ ನಾವು ಬಂದರೆ ಪ್ರಿಯರೇ 12 ವರ್ಷದಿಂದ ವಾಸಿ ಆಗದೇ ಇರುವಂತ ರೋಗವನ್ನು ದೇವರು ಹೀಗೆ ವಾಸಿ ಮಾಡಿ. 12 ವರ್ಷದಿಂದ ವಾಸಿ ಆಗದೇ ಇರುವಂತ ರೋಗವನ್ನು ಯೇಸು ಸ್ವಾಮಿ ಹೀಗೆ ವಾಸಿ. ಕ್ಷಣದಲ್ಲಿ ನಿಮ್ಮ ಕಷ್ಟ ದೇವರಿಗೆ ದೊಡ್ಡದಲ್ಲ, ನಿಮ್ಮ ನೋವು ದೇವರಿಗೆ ದೊಡ್ಡದಲ್ಲ, ನಿಮ್ಮ ದುಃಖ ದೇವರಿಗೆ ದೊಡ್ಡದಲ್ಲ. ಯೇಸು ಕ್ರಿಸ್ತನ ಮುಂದೆ ಬಂದು, ಸ್ವಾಮಿ ನೀನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ, ನೀನೇ ನನಗೆ ದಿಕ್ಕು, ನೀನೇ ನನಗೆ ಶರಣನು ಎಂಬುದಾಗಿ ಆತನ ಮುಂದೆ ನಾವು ನಿಜವಾಗಲು ನಂಬಿಕೆಯಿಂದ ಬರುವುದಾದ್ರೆ ಯೇಸು ಕ್ರಿಸ್ತನು ನಮ್ಮ ಜೀವನ ಹೀಗೆ ಬದಲಾಯಿಸ್ತಾರೆ. ಒಂದೇ ಒಂದು ಕ್ಷಣದಲ್ಲಿ ಸಮಸ್ತವನ್ನು ಬದಲಾಯಿಸೋದಕ್ಕೆ ಯೇಸು ಕ್ರಿಸ್ತನು ಶಕ್ತಿ. ಆದರೆ ನಮಗೇನಿರಬೇಕು? ನಂಬಿಕೆ. ಎಂಥ ನಂಬಿಕೆ ಅಂತಂದ್ರೆ, ಸ್ವಾಮಿ ನೀನೇ ಮಾಡುವುದಕ್ಕೆ ಶಕ್ತ, ನೀನು ಬಿಟ್ಟರೆ ನಾನು ಯಾರನ್ನು ನಂಬೋದಕ್ಕೆ ಆಗಲ್ಲ. ಹಾಗೆ ಬೇರೆ 12 ವರ್ಷದಿಂದ ವಾಸಿಯಾಗದೇ ಇರುವಂತಹ ರೋಗ ಒಂದು ಕ್ಷಣದಲ್ಲಿ ವಾಸಿಯಾಗಿದೆ ಅಂತಂದರೆ, ಆವತ್ತಿರುವಂತ ದೇವರೇ ಇವತ್ತು ನಮಗಿರುವುದಾದರೆ, ಅವತ್ತಿರುವಂತ ನಂಬಿಕೆ ನಮ್ಮಲ್ಲಿ ಇವತ್ತಿರುವುದಾದರೆ ಪ್ರಿಯರೇ, ನಮ್ಮ ರೋಗ ದುಃಖ ಅದು ಎಷ್ಟೇ ದೊಡ್ಡದಾಗಿರಲಿ ಪ್ರಿಯರೇ, ದೇವರ ಮುಂದೆ ನಾವು ಬಂದಾಗ ದೇವರು ಸಮಸ್ತವನ್ನು ತೆಗೆದುಹಾಕ್ತಾರೆ.
ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಚಿಂತಾಭಾರವನ್ನು ನನ್ನ ಮೇಲೆ ಹಾಕಿರಿ, ನಾನು ನಿಮಗೋಸ್ಕರ. ಯಾಕೆ ಚಿಂತೆ ಮಾಡ್ತೀರಾ? ನೀವು ಯಾಕೆ ಟೆನ್ಷನ್ ತಗೋತೀರಾ? ನಾನಿದ್ದೀನಲ್ಲ. ಇವಾಗ ಆ 12 ವರ್ಷದಿಂದ ರಕ್ತಸ್ರಾವದಿಂದ ರೋಗದಿಂದ ನರಳಾಡುತ್ತಿರುವಂತಹ ಹೆಂಗಸಿಗೆ ಯೇಸು ಸ್ವಾಮಿ ಸ್ವಸ್ಥತೆ ಕೊಟ್ಟ ನಂತರ ಯೇಸು ಸ್ವಾಮಿನ ಬಿಟ್ಟು ಬದುಕಿರ್ತಾಳೆ, ಯೇಸು ಸ್ವಾಮಿ ಜೊತೆ ಬದುಕಿರ್ತಾಳೆ ಆಕೆ? ಯಾಕೆ ಇಷ್ಟು ದಿನ ಯಾಕೆ ಬದುಕಿರ್ಲಿಲ್ಲ ಆಕೆ? 12 ವರ್ಷದಿಂದ ಯಾಕೆ ಬದುಕಿರ್ಲಿಲ್ಲ ಆಕೆ ಯೇಸು ಸ್ವಾಮಿ ಜೊತೆಗೆ? ಆಗ್ಲೇ ಯಾಕೆ ಬದುಕಿದ್ದಾಳೆ? ಅಷ್ಟು ದಿನ ಆಕೆಗೆ ಅದರ ರುಚಿ ಗೊತ್ತಿರಲಿಲ್ಲ, ಯೇಸು ಸ್ವಾಮಿಯ ಆ ಟೇಸ್ಟ್ ಗೊತ್ತಿರಲಿಲ್ಲ. ಯೇಸು ಸ್ವಾಮಿಯನ್ನ ಮುಟ್ಟಿ ಸ್ವಸ್ಥತೆಯನ್ನ ಹೊಂದಿ ರುಚಿ ನೋಡಿ ಆತನ ಶಕ್ತಿ ಗೊತ್ತಾಗಿದ ನಂತರ ಯೇಸು ಸ್ವಾಮಿಯನ್ನ ಬಿಡಲಿಲ್ಲ ಆಕೆ. ಸ್ವಾಮಿ ನೀನೊಬ್ನೇ, ಇಷ್ಟು ದಿನ ನಾನು ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ, ಆ ಬೆಟ್ಟಕ್ಕೆ ಹೋದೆ, ಈ ಗುಡ್ಡಕ್ಕೆ ಹೋದೆ, ಆ ನೀರಲ್ಲಿ ಮುಳುಗಿದೆ, ಆ ನದಿಯಲ್ಲಿ ಮುಳುಗಿದೆ, ಎಲ್ಲೂ ನನಗೇನು ಸಿಗಲಿಲ್ಲ ಸ್ವಾಮಿ. 12 ವರ್ಷದಿಂದ ಮಾಡಿದ್ದೇನೆ ಇದನ್ನ ನಾನು. ಆದರೆ ನಿನ್ನ ಬಳಿ ಬಂದ ಒಂದೇ ಒಂದು ಕ್ಷಣದಲ್ಲಿ ನೀನೇನು ಅಂತ ನನಗೆ ಗೊತ್ತಾಯ್ತು, ಒಂದೇ ಒಂದು ಕ್ಷಣದಲ್ಲಿ ನೀನು ಏನಂತ ನನಗೆ. ಹಾಗಾಗಿ ಯೇಸು ಕ್ರಿಸ್ತರವರ ಮುಂದೆ ನಾವು ಬಂದರೆ ಪ್ರಿಯರೇ, ಆತನ ಶಕ್ತಿ ಏನು ಅಂತ ಅನ್ಸುತ್ತೆ. ಈ ಸಾಯಂಕಾಲ ಇಲ್ಲಿ ಕುಳಿತಿರುವಂತ ಪ್ರತಿಯೊಬ್ಬರಿಗೆ ದೇವರು ಹೇಳ್ತಿರುವಂತ ಮಾತು, ನಂಬುತ್ತೀಯ? ನಂಬಿಕೆಯಿಂದ ಬರ್ತೇವ? ನಂಬುವವನಿಗೆ ಸಮಸ್ತವು ಸಾಧ್ಯ. ಸಮಸ್ತವು ಚಿಕ್ಕದೇ ಆಗಲಿ ದೊಡ್ಡದೇ. ಮತ್ತಾಯನ ಬರೆದಂತ ಸುವಾರ್ತೆ ಕೊನೆಯ ವಚನ 19ನೇ ಅಧ್ಯಾಯ. ಮತ್ತಾಯನ ಬರೆದಂತ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನ. 19:26. ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಇದು ಮನುಷ್ಯರಿಗೆ ಅಸಾಧ್ಯ. ನಮ್ಮ ದುಃಖ ನಮ್ಮಿಂದ ದೂರ ಮಾಡುವಂಥದ್ದು ಮನುಷ್ಯರಿಗೆ ಅಸಾಧ್ಯ. ನಮ್ಮ ಜೀವನದಲ್ಲಿ ಸಂತೋಷ ಕೊಡುವಂಥದ್ದು ಮನುಷ್ಯರಿಗೆ ಅಸಾಧ್ಯ. ನಮಗಿರುವಂತ ನೋವನ್ನು ತೆಗೆದುಹಾಕುವಂಥದ್ದು ಮನುಷ್ಯರಿಗೆ ಅಸಾಧ್ಯ. ಆದರೆ ದೇವರಿಗೆ ಸಮಸ್ತವು ಸಾಧ್ಯ. ಹಾಗಾಗಿ ಆ ಸಾಧ್ಯವಾಗಿರುವಂತಹ ದೇವರ ಬಳಿಗೆ ನಾವು ಬರಬೇಕಾದರೆ ನಮ್ಮ ಬಳಿಯಲ್ಲಿರಬೇಕಾಗಿರುವಂಥದ್ದು ನಂಬಿಕೆ. ಹಾಗಾಗಿ ಬೇರೆ ನಂಬಿಕೆ ಇದೆ, ನಂಬೋಣ, ದೇವರನ್ನ ನಂಬೋಣ, ಸಂಪೂರ್ಣವಾಗಿ ನಂಬೋಣ, ಪೂರ್ಣ ಹೃದಯದಿಂದ ನಾವು ನಂಬೋಣ. ಆಮೇಲೆ ದೇವರು ಮಾಡುವಂತ ಶಕ್ತಿ, ದೇವರು ಮಾಡುವಂತ ಅದ್ಭುತ ಕಾರ್ಯಗಳನ್ನು ನೀವು ಕಣ್ಣಾರೆ ನೋಡಿ ಅನುಭವಿಸುತ್ತೀರ. ಆ ಅನುಭವ ಬೇರೆ ಎಲ್ಲೂ ನಮಗೆ ಸಿಗುತ್ತೆ. ಹಾಗಾಗಿ ಒಂದು ದೊಡ್ಡ ಮನೆ ಯಾರಾದ್ರೂ ನಮ್ಗೆ ಕೊಟ್ಟರು ಅಂತ ಅಂದ್ಕೊಳ್ಳಿ, ದೊಡ್ಡ ಮನೆ ಫ್ರೀಯಾಗಿ, ದೊಡ್ಡ ಬಂಗ್ಲಾ ತರ ಇದೆ, ಫ್ರೀಯಾಗಿ ನಮ್ಗೆ ಕೊಟ್ಬಿಟ್ರು ಅಂತ ಅಂದ್ಕೊಳ್ಳಿ. ಫ್ರೀಯಾಗಿ ಕೊಟ್ಟು ಮನೆ ಬಾಗಿಲ ಹತ್ರ ಹೋದ್ಮೇಲೆ ನಮ್ಗೆ ಬೀಗ ಕೊಟ್ಟಿಲ್ಲ. ಮನೆ ಬಾಗಿಲ ಹತ್ರ ಹೋಗಿದ್ದೇವೆ, ಆದ್ರೆ ನಮ್ಮ ಕೈಯಲ್ಲಿ ತೆಗೆಯೋದಕ್ಕೆ ಬೀಗ ಇಲ್ಲ. ಮನೆ ಏನೋ ದೊಡ್ಡದು, ಬಾಗಿಲೇನೋ ದೊಡ್ಡದು, ಮನೆ ಒಳಗಡೆ ಹೋದ್ರೆ ಸಖತ್ತಾಗಿರುತ್ತೆ ಅಂತ ನಮಗೆ ಗೊತ್ತು. ಅದ್ರ ಒಳಗೆ ಹೋಗಕ್ಕೆ ಏನ್ ಬೇಕು? ಬೀಗ. ನಮ್ಮ ಹತ್ರ ಬೀಗ. ದೇವರು ದೊಡ್ಡವನು, ದೇವರ ಶಕ್ತಿವಂತನು, ದೇವರ ಶಕ್ತಿ ಬಹಳ ದೊಡ್ಡದು. ಆ ದೊಡ್ಡದಾಗಿರುವಂತ ದೇವರ ಶಕ್ತಿ ನಮಗೆ ಗೊತ್ತಾಗಬೇಕ ಪ್ರಿಯರೇ. ಬೀಗ ಹೇಗಾದ್ರೆ ಮನೆಗೆ ಬೇಕೋ, ನಂಬಿಕೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ. ಆ ನಂಬಿಕೆ ಎನ್ನುವಂಥ ಬೀಗ ಇಟ್ಟು ಓಪನ್ ಮಾಡಿ ಒಳಗೋಗಿ ನೀವು ನೋಡಿದ್ರೆ ದೊಡ್ಡ ದೇವರ ಶಕ್ತಿ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅದು ಎಲ್ಲೂ ನಮಗೆ ಸಿಗುತ್ತೆ. ಹಾಗಾಗಿ ದೇವರನ್ನು ನಂಬಿ, ಯೇಸು ಕ್ರಿಸ್ತನನ್ನು ನಂಬಿ, ಆತನು ಎಂದಿಗೂ ಕೈ ಬಿಡದೇ ಇರುವಂತ ದೇವರು, ಎಂದಿಗೂ ತೊರೆಯದೇ ಇರುವಂತ ದೇವರು, ಮನುಷ್ಯರ ಹಾಗೆ ಮೋಸ ಮಾಡುವಂತ ದೇವರು. ನಂಬಿ ಈ ಉಸಿರು ಕೊಟ್ಟಂತದ್ದು ದೇವರು, ಇದುವರೆಗೂ ಉಸಿರಿನಿಂದ ಇಟ್ಟಂತದ್ದು ದೇವರು. ಉಸಿರು ಕೊಟ್ಟ ದೇವರಿಗೋಸ್ಕರ ನಾವು ಬದುಕೋಣ, ಜೀವಿಸೋಣ. ನಂಬಿಕೆಯಿಂದ ಈ ಲೋಕವನ್ನು ನಾವು ಮುಗಿಸೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ. ಜಯವನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ, ಬಿಡುಗಡೆ ನಾಯಕ. ಜಯವನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ಪ್ರಾರ್ಥನೆ.
ಅತ್ಯಧಿಕವಾಗಿ ಪ್ರೀತಿಸಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂಥ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸಲಾಗಿದೆ. ಸಾಯಂಕಾಲದ ವೇಳೆಯಲ್ಲಿ ನಿಮ್ಮ ಪಾದದ ಸನ್ನಿಧಾನಕ್ಕೆ ನಾವು ಸೇರಿ ಬಂದು ನಿಮ್ಮ ಶ್ರೇಷ್ಠವಾದಂಥ ಬೆಳೆಯುಳ್ಳ ಮಾತುಗಳನ್ನು ನಾವು ಧ್ಯಾನಿಸುವಂತೆ ನಮಗೆ ನೀವು ಕೊಟ್ಟಿರುವಂತೆ ಅಮೂಲ್ಯ ಅವಕಾಶಕ್ಕಾಗಿ ನಿಮಗೆ ವಂದನೆಗೊಳಿಸುವುದು. ಹೌದು ಕರ್ತನೆ, ನಿಮ್ಮ ಬಳಿಗೆ ಬಂದು ನಿಮ್ಮ ಮಗನಾಗಿರುವಂಥ ಯೇಸು ಕ್ರಿಸ್ತರವರ ಬಳಿಗೆ ಬಂದಿರುವಂತಹ 12 ವರ್ಷದ ರಕ್ತ ಕುಸುಮ ರೋಗದಿಂದ ನರಳಾಡುತ್ತಿರುವಂತಹ ಸ್ತ್ರೀಗೆ, ಆ ಹೆಂಗಸಿಗೆ ಕರ್ತನೆ, ಒಂದೇ ಒಂದು ಕ್ಷಣದಲ್ಲಿ ನಿಮ್ಮ ವಸ್ತ್ರದ ಗೊಂಡಿಯನ್ನು ಮುಟ್ಟುತ್ತಲೇ ಆಕೆಯ ರಕ್ತದ ಆ ಒಂದು ಹರಿದಾಟವು ಹೇಗಾದರೂ ನಿಂತು ಸ್ವಾಮಿ. ಅದಕ್ಕೆ ಕಾರಣ ಆಕೆಯ ನಂಬಿಕೆ, ಅದಕ್ಕೆ ಕಾರಣ ಆಕೆಯ ವಿಶ್ವಾಸ. ನಿಮ್ಮ ಬಳಿಗೆ ಬಂದಂತ ನಾವು, ನಿಮ್ಮ ಮಾತುಗಳನ್ನು ಕೇಳುತ್ತಿರುವಂತ ನಾವು, ನಿಮ್ಮಲ್ಲಿ ನಂಬಿಕೆಯಿಂದ ಜೀವಿಸುವರಾಗಿರುವಂತೆ ನಮಗೆ ನಂಬಿಕೆಯಿಂದ ಬದುಕುವರಾಗಿರುವಂತೆ ನಮಗೆ ಕೃಪೆ ತೋರಿಸಿ. ಇದುವರೆಗೂ ನಡೆಸಿದಂತೆ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಮಗೆ ವಂದನೆಗಳು. ನಿಮ್ಮ ಮಕ್ಕಳು ನಿಮ್ಮ ಮಾತುಗಳನ್ನು ಕೇಳಿರುವಾಗ ಆ ಕೇಳಿರುವಂತಹ ಮಾತುಗಳನ್ನು ಬಿಟ್ಟು ಬಿಡದೆ ಅವರ ಹೃದಯಗಳಲ್ಲಿ ಇಟ್ಟುಕೊಂಡು ಇಲ್ಲಿ ಕುಳಿತಿರುವವರಲ್ಲಿ ಒಬ್ಬರಾದರೂ ಸ್ವಾಮಿ ನಿಮ್ಮ ಮುಂದೆ ಯೋಗ್ಯರಾಗಿ ಬದುಕುವಂತೆ, ನಿಮ್ಮ ಮುಂದೆ ಯೋಗ್ಯರಾಗಿ ನಿಲ್ಲುವಂತೆ ನೀವು ಸಹಾಯ ಮಾಡಿದ್ದೀರಾ ಅಂತ ನಾನು ಇಲ್ಲಿ ಸೇರಿ ಬಂದಿರುವಂತೆ ಎಲ್ಲರನ್ನು ಹೆಸರಾಗಿ ನಿಮ್ಮ ಸನ್ನಿಧಾನದಲ್ಲಿ ನೆನಪು ಮಾಡಿಕೊಳ್ತಿದ್ದೀರಿ ಸ್ವಾಮಿ. ಪ್ರತಿಯೊಬ್ಬರಿಗೆ ಬೇಕಾದಂತ ಒಳ್ಳೆ ಆರೋಗ್ಯವನ್ನು ನೀವು ಕೊಟ್ಟು ನಡೆಸಿ, ಬಲವನ್ನು ಕೊಟ್ಟು ನಡೆಸಿ, ಬುದ್ಧಿಯನ್ನು ನೀವು ಕೊಟ್ಟು ನಡೆಸಿ. ಇಂಥ ಕಾರ್ಯಕ್ರಮವನ್ನು ನಡೆಸುತ್ತಿರುವಂತ ನಿಮ್ಮ ಮಗನು ಸುರೇಶಣ್ಣನವರನ್ನು, ಅವರ ಕುಟುಂಬವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೇನೆ. ಬಲಪಡಿಸಿ ಕರ್ತನೆ, ಇನ್ನು ಹೆಚ್ಚಾದಂಥ ಬಲವನ್ನು ಕೊಟ್ಟು ನಡೆಸಿ, ಅವರ ಮಕ್ಕಳಿಗೆ ಬೇಕಾದಂಥ ಒಳ್ಳೆಯ ಜ್ಞಾನವನ್ನು